ಹಾಯ್ ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ವಿಡಿಯೋ ನೋಡೋಕ್ಕಿಂತ ಮುಂಚೆನೇ ಕಮೆಂಟ್ ಹಾಕ್ಬೇಡಿ. ನಾನು ಎಷ್ಟೋ ಸತಿ ನೋಡಿದ್ದೀನಿ, ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಕಮೆಂಟ್ ಹಾಕ್ಬಿಡ್ತೀರಾ. ಬಟ್ ವಿಡಿಯೋ ಕಂಪ್ಲೀಟ್ಲಿ ನೋಡಿ ಕಮೆಂಟ್ ಹಾಕಿ. ಯಾಕೆ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ ಅಂದರೆ, ಈ ಒಂದು ವೀಡಿಯೋಸ್ಗಳು ಯಾರಿಗಾರು ತಲುಪಿದ್ರೆ ಅವರು ವೀಡಿಯೋನ ನೋಡೋದಕ್ಕೆ ಹೋಗಲ್ಲ, ಫಸ್ಟ್ ಕಮೆಂಟ್ ಓಪನ್ ಮಾಡ್ತಾರೆ, ಏನು ಅಂತ ನೋಡ್ತಾರೆ. ಓಕೆ, ಕಮೆಂಟ್ಗಳು ಕರೆಕ್ಟಾಗಿತ್ತು ಅಂದರೆ ಓಕೆ, ಇವನು ಯಾರು ವ್ಯಾಲಿಡ್ ಅಂದರೆ ಲೈಕ್ ಕರೆಕ್ಟಾಗಿ ಹೇಳ್ತಾ ಇದ್ದಾನೆ ನೋಡೋಣ ಅಂತ ಅವರು ಓಪನ್ ಮಾಡ್ತಾರೆ. ಸೊ ದಟ್ ಅವ್ರದ್ದು ಅಟ್ಲೀಸ್ಟ್ ಒಂದು 15-20 ಸಾವಿರ ಸೇವ್ ಆಗುತ್ತೆ. ಸೊ ದಟ್ಸ್ ವೈ ಕಮೆಂಟನ್ನು ನೋಡಾದ್ಮೇಲೆ ಏನು ಅನಿಸ್ತು ಅಂತ ಕಮೆಂಟ್ ಹಾಕಿ. ಇವತ್ತು ಆಕಾಶ್ ಹೋಗಿದ್ದೆ ರಿಲೀಸ್ಗೆ, ನೆಕ್ಸ್ಟ್ ಲೆವೆಲ್ ವೈಬ್ ಅದು ನೋಡ್ಕೊಬಂದು ತುಂಬ ಖುಷಿಯಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಈ ಒಂದು ವಿಡಿಯೋ ನಿಮ್ಮ ಲೈಫನ್ನು ಚೇಂಜ್ ಮಾಡುತ್ತೆ, ಡೆಫಿನೆಟ್ಲಿ ಚೇಂಜ್ ಮಾಡುತ್ತೆ. ನಾನೇ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಎಲ್ಲ ಡೌಟ್ಸ್ಗಳನ್ನೂ ಕ್ಲಿಯರ್ ಮಾಡ್ತೀನಿ ಈ ಒಂದೇ ಒಂದು ವಿಡಿಯೋದಲ್ಲಿ. ಈ ಒಂದು ಪ್ಲೇಲಿಸ್ಟ್ ಇಷ್ಟು ದಿನ ನೋಡ್ಕೊಬಂದಿದ್ದೀರಾ, ಇದೊಂದು ವಿಡಿಯೋ ನೋಡಿದ್ರೆ ಎಲ್ಲ ಕ್ಲಿಯರ್ ಆಗೋಗುತ್ತೆ. ಓಕೆ, ಏನು ಅಪ್ರೋಚನ್ನು ಯೂಸ್ ಮಾಡ್ತೀವಿ, ಹೇಗೆ ಯೂಸ್ ಮಾಡ್ತೀವಿ, ನೀವೆಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೀರಾ, ಯಾವುದನ್ನು ಅವಾಯ್ಡ್ ಮಾಡಬೇಕು, ಇವೆಲ್ಲನೂ ಹೇಳ್ತೀರಿ. ಅದಕ್ಕೂ ಮುಂಚೆ ಒಂದು ಕಮೆಂಟ್ ಬಂದಿತ್ತು, ಬ್ರೋ ಎನಿ ಡೆಸ್ಕನ್ನು ಯೂಸ್ ಮಾಡ್ತಾ ಇದ್ದೀರಲ್ಲ, ಓಕೆ ಅದರಿಂದ ಏನು ಡೇಟಾ ಗೀಟಾ ಕಲೆಕ್ಟ್ ಆಗಲ್ವಾ? ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ಯಾರಿಗೋ ಇನ್ಸ್ಟಾಲೇಷನ್ಗೆ ಎನಿ ಡೆಸ್ಕ್ನ ಯೂಸ್ ಮಾಡ್ತಾ ಇರ್ತೀರಿ. ಎನಿ ಡೆಸ್ಕ್ನ ಯಾರಿಗೆ ಯೂಸ್ ಮಾಡೋದು ಅಂದರೆ, ಮೇನ್ ಥಿಂಗ್ ಒಬ್ಬೊಬ್ರು ಸ್ಕ್ರೀನ್ ಶೇರ್ ಮಾಡಿ ಅಂದರೆ ಲೈಕ್ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಗೊತ್ತಾಗ್ತಾ ಇರಲ್ಲ, ಆ್ಯಂಡ್ ಅಲ್ಲೋಗಿ ಡೌನ್ಲೋಡ್ ಮಾಡಿ ಹೀಗೆ ಮಾಡಿ ಹಾಗೆ ಮಾಡಿ ಅನ್ನೋದು ಅವರಿಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಎನಿ ಡೆಸ್ಕ್ ಯೂಸ್ ಮಾಡಿದ್ರೆ ಕಂಟ್ರೋಲ್ ಸಿಗುತ್ತೆ, ನಾವೇ ಎಲ್ಲನೂ ಇನ್ಸ್ಟಾಲ್ ಮಾಡ್ಬಿಡೋದು ಪಟ್ ಅಂತ. ಬಟ್ ಒಂದು ಥಿಂಗ್ ಏನು ಅಂದರೆ, ಏನೇ ಪಾಸ್ವರ್ಡ್ಸ್ ಏನೇ ಇದ್ರೂ ಕೂಡ ನೀವು ಅದನ್ನು ಬೇಕಾದ್ರೆ ನೀವು ಎಂಟರ್ ಮಾಡ್ಬೋದು. ಎನಿ ಡೆಸ್ಕ್ ಕಂಟ್ರೋಲ್ನ ಆಫ್ ಮಾಡಿಕೊಂಡು ನೀವು ಅದನ್ನು ಎಂಟರ್ ಮಾಡ್ಕೋಬೋದು. ಓಕೆನಾ? ನಿಮಗೆ ಡೇಟಾ ಕಲೆಕ್ಟ್ ಆಗುತ್ತೆ, ಅದು ಕಲೆಕ್ಟ್ ಆಗುತ್ತೆ, ಇದು ಕಲೆಕ್ಟ್ ಆಗುತ್ತೆ ಅಂತ. ಅದೇನು ಇರೋದಿಲ್ಲ. ಎನಿ ಡೆಸ್ಕ್ ಯೂಸ್ ಮಾಡೋದೇ ಜಸ್ಟ್ ನಿಮ್ಮ ಸಿಸ್ಟಮ್ಗಳಲ್ಲಿ ಕಂಟ್ರೋಲ್ ತೊಗೊಂಡು ಇನ್ಸ್ಟಾಲ್ ಮಾಡಬೇಕು ಅಂತ. ನೀವು ಅಲ್ಲೇ ಮುಂದೆ ಕೂತಿರ್ತೀರ, ಎಲ್ಲನೂ ಅಬ್ಸರ್ವ್ ಮಾಡಿ. ಇಲ್ಲ ಎನಿ ಡೆಸ್ಕ್ ಬೇಡ ಅಂದರೆ ನೀವೇ ಮಾಡ್ಕೊಂಡು ಹೋಗ್ಬೋದು. ಫಾಸ್ಟಾಗಿ ಮಾಡಬೇಕಾಗುತ್ತೆ. ನೀವು ಮಾಡೋದು ಒಂದು ಸ್ವಲ್ಪ ಲೇಟ್ ಆಯಿತು ಅಂದರೆ ಇನ್ಸ್ಟಾಲೇಷನ್ ಆಗೋದಿಲ್ಲ ಯಾರಿಗೂ ಕೂಡ. ಅದು ತಲೆಯಲ್ಲಿರಲಿ. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಯಾವುದೇ ಥರ ಡೇಟಾ ಕಲೆಕ್ಟ್ ಏನೂ ಆಗೋದಿಲ್ಲ. ಆ್ಯಂಡ್ ಇನ್ನೊಂದು ಅರ್ಥ ಮಾಡ್ಕೊಡಿ, ಜಸ್ಟೇ ಆಲ್ಗೋ ಅಂದರೆ ನಿಮ್ಗೆ ಇವಾಗೆಲ್ಲ ನೋಡಿರ್ತಾರೆ, ನೀವು ದುಡ್ಡು ಕೊಡಿ ನಮ್ಮ ಅಕೌಂಟಲ್ಲಿ ಹಾಕೋತೀವಿ, ರನ್ ಮಾಡ್ತೀವಿ, ರಿಟರ್ನ್ಸ್ ನಿಮಗೆ ಹಿಂಗೆ ಕೊಡ್ತೀವಿ, ಏನೂ ಇದೆ ಅದು. ಓಕೆ, ಆಲ್ಗೋ ಅಂದರೆ ರಿಯಲ್ ಆಗಿರೋದು ಹೇಗೆ ಗೊತ್ತಾ? ಆಲ್ಗೋಸು ಯಾರು ಕೂಡ ದುಡ್ಡು ಕೊಡಿ ನಿಮಗೆ ನಮ್ಮ ಅಕೌಂಟಿಗೆ ಹಾಕ್ಕೊಂಡು ನಾವು ರನ್ ಮಾಡಿಕೊಡ್ತೀವಿ ಅನ್ನೋದಿಲ್ಲ. ನಿಮ್ಮ ಅಕೌಂಟ್ಗಳಿಗೆ ಕೋಡನ್ನ ಕೊಡ್ತಾರೆ. ಅಂದರೆ ಲೈಕ್ ಸಾಫ್ಟ್ವೇರ್ನ ಬಿಲ್ಡ್ ಮಾಡಿ ಕೋಡ್ನ ಬಿಲ್ಡ್ ಮಾಡಿ ಕೊಡ್ತಾರೆ. ಅಲ್ಲಿ ನಿಮ್ಮ ಬ್ರೋಕರ್ ಅಕೌಂಟನ್ನು ಕನೆಕ್ಟ್ ಮಾಡಬೇಕು. ಬ್ರೋಕರ್ ಅಕೌಂಟ್ನ ಏನು ಕನೆಕ್ಟ್ ಮಾಡ್ತೀರೋ ಅದ್ರ ಕಂಟ್ರೋಲ್ ಎಲ್ಲ ಬ್ರೋಕರ್ ಅಕೌಂಟ್ ಓನರ್ ಕೈಯಲ್ಲೇ ಇರುತ್ತೆ, ಕೋಡ್ ಡೆವಲಪ್ ಮಾಡಿರೋರ ಕೈಯಲ್ಲಿ ಇರೋದಿಲ್ಲ. ಓಕೆ, ನಿಮ್ಮ ಬ್ರೋಕರ್ ಅಕೌಂಟಲ್ಲಿ ಆಲ್ಗೋ ಏನೇ ಪಿಕ್ ಮಾಡಿದ್ರು ಆ ಡೇಟಾ ಮಾತ್ರ ಇರುತ್ತೆ. ಆಲ್ಗೋ ಟ್ರೇಡ್ನ ಪಿಕ್ ಮಾಡಿದೆಯಾ ಇಲ್ವಾ ಅಂತ. ನೀವು ಮ್ಯಾನ್ಯುಯಲ್ ಆಗಿ ಹೊಡಿಯೋ ಡೇಟಾ ಯಾವ ಡೇಟಾನೂ ಇರೋದಿಲ್ಲ. ದಟ್ಸ್ ವೈ ನಾವು ಪೇಜನ್ನು ಸ್ಟಾರ್ಟಿಂಗಲ್ಲೇ ಅದನ್ನೆಲ್ಲನೂ ಹಾಕಿರ್ತೀವಿ. ಓಕೆ, ನೀವು ಸೈನ್ ಇನ್ ಆಗಬೇಕಾದ್ರೆ ಕನ್ಸೆಂಟ್ ಲೆಟರನ್ನು ಸೈನ್ ಮಾಡಬೇಕಾದ್ರೆ ಅದೆಲ್ಲ ಇರುತ್ತೆ, ಅದನ್ನೆಲ್ಲನೂ ಕರೆಕ್ಟಾಗಿ ಓದಿ. ಮ್ಯಾಕ್ಸಿಮಮ್ ಇನ್ಸ್ಟಾಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹೋಗ್ತಾ ಲೆಟ್ಸಿ ನೋಡೋಣ. ಓಕೆ, ಎಷ್ಟೆಷ್ಟಾಗುತ್ತೆ ಅಂತ. ಫೋನ್ ಕಾಲ್ ಬಂದಿಲ್ಲ ಅಂದರು ನೋ ವರೀಸ್, ಬರುತ್ತೆ. ಓಕೆ, ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ತುಂಬ ಜನ ಇರೋದ್ರಿಂದ ಇನ್ಸ್ಟಾಲ್ ಮಾಡಿಸೋದಕ್ಕೆ ಮ್ಯಾಕ್ಸಿಮಮ್ ಒಂದು ದಿನಕ್ಕೆ 10 ಆಗ್ಬೋದೇನೋ, 10-12. ಓಕೆನಾ? ಟೈಮ್ ವೇಸ್ಟ್ ಮಾಡೋದು ಬೇಡ. ನಾನು ಯಾವಾಗಲೂ ನಿಮಗೆ ಲೈಕ್ ಈಗ ನೀವು ತುಂಬ ಅಂದರೆ ತುಂಬ ವೀಡಿಯೋಸ್ಗಳನ್ನ ನೋಡಿದ್ದೀರಾ, ಎಲ್ಲ ಅಪ್ಲೈ ಮಾಡಿರ್ತೀರಾ, ನಿಮಗೆ ಡೌಟ್ ಬರುತ್ತಲ್ಲ, ಯಾವಾಗ ಏನನ್ನು ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಇವೆಲ್ಲ ಡೌಟ್ ಬರುತ್ತೆ. ಒಂದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್ ಡಸಂಟ್ ಮ್ಯಾಟರ್. ಚಾರ್ಟನ್ನು ಅನಲೈಸ್ ಮಾಡ್ತೀವಿ, ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಯೂಸ್ ಮಾಡ್ತೀವಿ. ಅದು ಯಾವುದೇ ಚಾರ್ಟ್ ಆದರೂ ಓಕೆನೆ, BTC ಆದರೂ ಓಕೆ, USD JPY ಆದರೂ ಓಕೆ, ಯಾವ ಚಾರ್ಟ್ ಆದರೂ ಓಕೆ, ನಿಫ್ಟಿ ಆದರೂ ಓಕೆ, ಬ್ಯಾಂಕ್ ನಿಫ್ಟಿ ಆದರೂ ಓಕೆ. ನಾವಿಲ್ಲಿ ಏನನ್ನು ಅಪ್ಲೈ ಮಾಡ್ತೀವಿ ಅದನ್ನು ಯಾವ ಚಾರ್ಟಿಗೆ ಬೇಕಾದ್ರೂ ಅಪ್ಲೈ ಮಾಡ್ಬೋದು, ರಿಸಲ್ಟ್ ಒಂದೇ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಂಡಿಯನ್ ಮಾರ್ಕೆಟ್ಗೆ ಬೇರೆ, ಫಾರೆಕ್ಸ್ಗೆ ಮಾರ್ಗೆ ಇವೆಲ್ಲ ಇಲ್ವೇ ಇಲ್ಲ. ಓಕೆ, ಇವೆಲ್ಲ ನೀವು ಅಂದ್ಕೊಂಡಿರೋ ತಪ್ಪು. ಇವಾಗ ಫಾರ್ ಎಕ್ಸಾಂಪಲ್ KR ಮಾರ್ಕೆಟಿಗೆ ಹೋಗ್ತೀರಾ, ಅಲ್ಲೂ ತರಕಾರಿ ಹಣ್ಣು ಎಲ್ಲ ಮಾರ್ತಾ ಇರ್ತಾರೆ. ಯಶವಂತಪುರ ಮಾರ್ಕೆಟ್ಗೆ ಹೋಗ್ತೀರಾ, ಅಲ್ಲೂ ತರಕಾರಿ ಹಣ್ಣು ಎಲ್ಲ ಮಾರ್ತಾ ಇರ್ತಾರೆ. ಓಕೆ, ಅಲ್ಲಿ ಏನು ಪ್ರೈಸ್ ಇರುತ್ತೋ, ಓಕೆ KR ಮಾರ್ಕೆಟಲ್ಲಿ ಅದೇ ಪ್ರೈಸು ಇಲ್ಲೂ ಇರುತ್ತೆ, ಎಲ್ಲ ಸ್ಮಾಲ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇನೆ. ಬಟ್ ಮಾರ್ಕೆಟಲ್ಲಿ ಮಾರೋದು ಹಣ್ಣುಗಳು ತರಕಾರಿಗಳೇ. ಸೇಮ್ ಇಲ್ಲಿ ಫಾರೆಕ್ಸ್ ಮಾರ್ಕೆಟಲ್ಲಿ ಏನು ಆಗ್ತಾ ಇರುತ್ತೋ, ಹೇಗೆ ಮೂವ್ ಆಗ್ತಾ ಇರುತ್ತೋ, ನಿಫ್ಟಿಯಲ್ಲೂ ಕೂಡ ಹಾಗೆ ಮೂವ್ ಆಗ್ತಾ ಇರುತ್ತೆ. KR ಮಾರ್ಕೆಟಲ್ಲಿ ಜಾಸ್ತಿ ಜನ ಹೋಗ್ತಾರೆ ತೊಗೊಳೋದಕ್ಕೆ, ಯಶವಂತಪುರ ಮಾರ್ಕೆಟಲ್ಲಿ ಕಮ್ಮಿ ಜನಗಳು ಹೋಗ್ತಾರೆ ತೊಗೊಳೋದಕ್ಕೆ ಆರ್ ಸೆಲ್ ಮಾಡೋದಕ್ಕೆ. ಇಲ್ಲ ಅದೇ ಆಗೋದು. ಇಂಡಿಯನ್ ಮಾರ್ಕೆಟ್ಗಾದರೆ ಆಕ್ಸಿಸ್ ಇರೋದು ಎಷ್ಟು ಜನಕ್ಕೆ? ಇಂಡಿಯನ್ ಜನಕ್ಕೆ. ಓಕೆನಾ? ಕರೆಕ್ಟಾ? ಬಟ್ ಫಾರೆಕ್ಸ್ ಮಾರ್ಕೆಟ್ಗೆ ಅಂದರೆ ಯಾರು ಬೇಕಾದ್ರೂ ಟ್ರೇಡ್ ಮಾಡ್ಬೋದು ಇಡೀ ವರ್ಲ್ಡಲ್ಲಿ. ಓಕೆ, ಜಾಸ್ತಿ ವಾಲ್ಯೂಮ್ ಇರುತ್ತೆ, ಟ್ರೇಡ್ ಮಾಡುವಂಥ ರೀತಿ ಎಲ್ಲ ಸೇಮೇ ಇರುತ್ತೆ. ಓಕೆ, ಮಾರ್ಕೆಟ್ ಮೂವ್ ಆಗೋದು ಹೇಗೆ ಎಲ್ಲನೂ ಸೇಮೇ. ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಯಾವಾಗಲೂ ಅಷ್ಟೇ
ಮಾರ್ಕೆಟಲ್ಲಿ ಇವಾಗ ನೀವು ಫಾರ್ ಎಕ್ಸಾಂಪಲ್ ಅನಲೈಸ್ ಮಾಡಬೇಕು ಅಂದರೆ ಮೇಯ್ನ್ ಇರೋದೇ ಸಪ್ಲೈ ಡಿಮ್ಯಾಂಡು, ಈ ರೆಸಿಸ್ಟೆನ್ಸ್ ಸಪೋರ್ಟ್. ನೀವು ಇದನ್ನೇನು ನೋಡಿರ್ತೀರ, ಇದೆಲ್ಲ ಕಲ್ತಿರ್ತೀರಲ್ಲ, ಅಷ್ಟೇ ಬೇಕಾಗಿರೋದು. ಬಟ್ ಅಲ್ಲಿ ಹೇಗೆ ನೀವು ಅನಲೈಸ್ ಮಾಡ್ತೀರಾ, ಹೇಗೆ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇವಾಗ ನೋಡಿ, ಲೈಕ್ ನಾನು ಇವಾಗ ಜಸ್ಟ್ ಇಮ್ಯಾಜಿನ್ ಮಾಡಿ, ಇಲ್ಲೊಂದು ಇದೆಯಲ್ಲ, ಇಲ್ಲಿ FVG ಮಾರ್ಕ್ ಮಾಡ್ತಾರೆ ಎಷ್ಟೋ ಜನ, ಓಕೆನಾ. ನಾನು ಅದಕ್ಕೆ ಅಂತಲೇ ಸುಮ್ಮನೆ ಒಂದು ಇಂಡಿಕೇಟರ್ ಇಟ್ಕೊಂಡಿದ್ದೀನಿ FVGಗೆ, ಓಕೆ. ಸೊ ಇಲ್ಲಿ ತೋರಿಸ್ತೀನಿ, ಓಕೆ. ಸುಮ್ಮನೆ FVG ಅಂದರೆ ಏನು ಅದೆಲ್ಲ ಬೇಡ, ಎಲ್ಲ ಗೊತ್ತಿರುತ್ತೆ, ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ, ಎಲ್ಲ ಇರುತ್ತೆ ನಿಮಗೆ, ಓಕೆ. ಸೊ FVG, ಓಕೆ. FVG ಸೆಷನ್ ಆಲ್ಗೋನ ಯಾವುದು ಇದು, FVG, ಓಕೆ. ಇದನ್ನ ಹಾಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡಿ, ಓಕೆನಾ. ಇಲ್ಲಿ ನೋಡಿ FVG ಮಾರ್ಕ್ ಮಾಡಿದೆ, ಕರೆಕ್ಟಾ. ಇಲ್ಲೊಂದು ನೋಡ್ಬೋದು, ಇಲ್ಲೊಂದು ಝೋನ್ ಮಾರ್ಕ್ ಮಾಡಿದೆ, ಓಕೆ. ಇದು FVG ಅಂತ, ಕರೆಕ್ಟಾ, ಮಾರ್ಕ್ ಮಾಡಿದೆ. ಸೊ ದಟ್ ಯು ವಿಲ್ ಟೇಕ್ ಎ ಟ್ರೇಡ್. ನಿಮ್ಮ ಪ್ರಕಾರ FVG ಪ್ರಕಾರ ನೀವು ಟ್ರೇಡ್ ತಗೋತೀರಾ, ಕರೆಕ್ಟಾ. ಬಟ್ ಅದೇ FVG ಗೊತ್ತಿಲ್ಲದೆ ಇರೋರು ನಾವೇನು ಮಾಡ್ತೀವಿ ಅಂದರೆ, ನಾನು ಯಾವಾಗಲೂ ಹೇಳ್ತೀನಿ, ಇನ್ ಕೇಸ್ ಇಲ್ಲೆಲ್ಲರೂ EMA ಬ್ರೇಕ್ ಆದರೆ, ಮೂವ್ ಆಗಿದ್ರೆ ಫಿಬ್ ಹಾಕೊಳ್ಳಿ ಅಂತ. ಸೊ ಇವಾಗ ನಾನು ನೋಡಿ ಏನು ಮಾಡ್ತೀನಿ, ಫಿಬ್ ಹಾಕೋತೀನಿ, ಓಕೆ. ಸೊ ಫಿಬ್ಬಲ್ಲಿ ಇಲ್ಲಿದೆ ಶಾರ್ಟ್ ಪೊಸಿಷನ್, ಫಿಬ್ ಹಾಕೋತೀನಿ ಇಲ್ಲಿಂದ ಇಲ್ಲಿಗೆ. ಅಬ್ಸರ್ವ್ ಮಾಡಿ, ಆ FVG ಎಲ್ಲಿದೆಯೋ ಅಲ್ಲೇನೆ 0.5 ಮತ್ತು 0.6 ಇದೆ. ಅಬ್ಸರ್ವ್ ಮಾಡಿದ್ರ ಸೀರೀಸ್, ಓಕೆ. ನಿಮ್ಗೆ ಇವಾಗ ಇದು ಕನ್ಫ್ಯೂಷನ್ ಆಗ್ತಾ ಇದ್ರೆ, ಓಕೆ, ಇದು ಕನ್ಫ್ಯೂಷನ್ ಆಗ್ತಾ ಇದ್ರೆ ನಾನು ಇವಾಗ ಸೆಟ್ಟಿಂಗ್ಸಲ್ಲಿ ಬರೀ 0.5 ಮತ್ತು 0.6ನ ಮಾತ್ರ ಇಟ್ಕೊತೀನಿ. ಬ್ಯಾಕ್ ಟೆಸ್ಟ್, ಓಕೆ. ಅಬ್ಸರ್ವ್ ಮಾಡಿ, 0.5 ಇಲ್ಲೇ ಇದೆಯಾ, ಈ ಝೋನ್ಗಳ ಹತ್ರನೇ ಇದೆಯಾ. ದೆನ್ ಫಿಬ್ ಹಾಕ್ದವ್ರಿಗೂ FVG ಹಾಕ್ದವ್ರಿಗೂ ಏನು ಡಿಫ್ರೆನ್ಸ್ ಬಂತು? ಬೋತ್ ಆರ್ ಸೇಮ್, ಕರೆಕ್ಟಾ. ಬಟ್ ದ ಥಿಂಗ್ ಏನು ಅಂದರೆ, ನೀವು ನೋಡೋ ರೀತಿ ಆರ್ ಕಲಿಯೋ ರೀತಿ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಯಾರೋ ಒಬ್ರಿಗೆ ಆರ್ಡರ್ ಬ್ಲಾಕ್ ಆದರೆ ಇನ್ನೊಬ್ರು ಯಾರಿಗೂ ಸಪ್ಲೈ ಡಿಮ್ಯಾಂಡ್ ಝೋನ್ ಆಗಿರುತ್ತೆ, ಯಾರೋ ಒಬ್ರಿಗೆ FVG ಆದರೆ ಯಾರೋ ಒಬ್ರಿಗೆ ಫಿಬ್ ಆಗಿರುತ್ತೆ, ಯಾರೋ ಒಬ್ರಿಗೆ ಬೊಲಿಂಜರ್ ಬ್ಯಾಂಡ್ ಆದರೆ ಇನ್ನೊಬ್ರಿಗೆ ಬೇರೆ ಏನೋ ಆಗಿರುತ್ತೆ. ಬಟ್ ಒಂದು ತಿಳ್ಕೊಳ್ಳಿ, ಮಾರ್ಕೆಟು ಏನಕ್ಕೆ ಮೂವ್ ಆಗುತ್ತೆ, ಸಿಂಪಲ್. ಈಗ ಜನ ಎಲ್ಲರೂ ಇಂಟ್ರೆಸ್ಟ್ ತೋರಿಸಿದ್ರು ಬೈ ಮಾಡೋದಕ್ಕೆ ಅಂದರೆ, ಆಬ್ವಿಯಸ್ಲಿ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ, ಡಿಮ್ಯಾಂಡ್ ಕ್ರಿಯೇಟ್ ಆಗ್ದಂಗೂ ಕೂಡ. ಎಲ್ಲರಿಗೂ ಇಂಟ್ರೆಸ್ಟ್ ಹೋಯ್ತು ಅಂದರೆ, ಎಲ್ಲರೂ ಸೆಲ್ ಮಾಡೋದಕ್ಕೆ ಶುರು ಮಾಡಿದ್ರೆ ಆಬ್ವಿಯಸ್ಲಿ ಮಾರ್ಕೆಟ್ ಬೀಳುತ್ತೆ. ಇದು ಯಾವ ಜಾಗದಲ್ಲಿ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ನಿಮ್ಮ ಕೆಲಸ ಏನು, ಟ್ರೇಡ್ ಮಾಡಬೇಕಾದ್ರೆ ಡೈರೆಕ್ಷನ್ನ ಕಂಡುಹಿಡಿಬೇಕು, ಮೇಲೆ ಹೋಗುತ್ತಾ ಕೆಳಗಡೆ ಬರುತ್ತಾ. ಈ ಡೈರೆಕ್ಷನ್ನ ಕಂಡುಹಿಡಿಯೋದಕ್ಕೆ ಯು ಕ್ಯಾನ್ ಇನ್ಕ್ಲೂಡ್ ಎನಿಥಿಂಗ್, ಓಕೆ. SMCನೋ ICTನೋ ಏನಾದ್ರು ಇನ್ಕ್ಲೂಡ್ ಮಾಡ್ಬೋದು. ಬಟ್ ದ ಥಿಂಗ್ ಒಂದೇನೆ ಅರ್ಥ ಮಾಡ್ಕೊಳ್ಳಿ, ಪ್ರಾಫಿಟ್ ಮಾಡೋದು ಮ್ಯಾಟರ್ ಆಗುತ್ತೆ. ಒಬ್ಬ ಬರೀ ಬೊಲಿಂಜರ್ ಬ್ಯಾಂಡ್ ಇಟ್ಕೊಂಡೇ ಪ್ರಾಫಿಟ್ ಮಾಡ್ತಾನೆ, ಒಬ್ಬ ಬರೀ EMS ಇಟ್ಕೊಂಡೇ ಪ್ರಾಫಿಟ್ ಮಾಡ್ತಾನೆ, ಒಬ್ಬ ಬರೀ ರೆಸಿಸ್ಟೆನ್ಸ್ ಸಪೋರ್ಟ್ ಇಟ್ಕೊಂಡೇ ಪ್ರಾಫಿಟ್ ಮಾಡ್ತಾನೆ, ಒಬ್ಬ ICT ಇದು ಇಟ್ಕೊಂಡೇ ಪ್ರಾಫಿಟ್ ಮಾಡ್ತಾನೆ, ಓಕೆ. ಸೊ ಸುಮ್ಮನೆ ಲೈಕ್ ಏನಂತೀವಿ, ನೀವು ಅದನ್ನು ಕನ್ಫ್ಯೂಸ್ ಆಗಬೇಡಿ, ಓಕೆ. ಇವಾಗ ಯಾರೋ ಒಬ್ರು ಹೇಳ್ತಾರೆ, 2 ಗ್ರೀನ್ ಬಂದಾಗ ಈ ಟೈಮಲ್ಲಿ 2 ಗ್ರೀನ್ ಬಂದಾಗ ಬೈ ಮಾಡಿ, ಈ ಟೈಮಲ್ಲಿ 2 ರೆಡ್ ಬಂದಾಗ ಸೆಲ್ ಮಾಡಿ, ಈ ಥರ ಸ್ಟ್ರಾಟಜೀಸ್ ಎಲ್ಲ ಹೇಳ್ತಾ ಇರ್ತಾರೆ. ಎಷ್ಟು ದಿನ ವರ್ಕ್ ಆಗುತ್ತೆ? ಮಾರ್ಕೆಟ್ ಸ್ಟ್ರಕ್ಚರ್ ಈ ಇಯರ್ ಇದ್ರೆ ನೆಕ್ಸ್ಟ್ ಇಯರ್ ಒಂಥರ ಆಗೋಗಿರುತ್ತೆ, ಓಕೆ. ಲಾಟ್ ಆಫ್ ಚೇಂಜಸ್ ಆಗ್ತಾ ಇರುತ್ತೆ, ವರ್ಲ್ಡ್ ಮೂವ್ ಆಗ್ತಾ ಇದ್ದಂಗೂ ಕೂಡ. ಸೊ ದಟ್ಸ್ ವೈ ನಾನು ಹೇಳೋದು, ಏನು ಮಾಡಬೇಕು ಅಂದರೆ, ಓಕೆ, ನೀವು ರೆಸಿಸ್ಟೆನ್ಸ್ ಸಪೋರ್ಟು ಸಪ್ಲೈ ಡಿಮ್ಯಾಂಡ್ ಇಲ್ಲೇ ಟ್ರೇಡ್ ಮಾಡೋದಕ್ಕೆ ನೋಡಿ, ಬೈ ಇನ್ಕ್ಲೂಡಿಂಗ್ ಫಿಬ್ ಆಗಿರ್ಬೋದು, POC ಅಂದರೆ ವಾಲ್ಯೂಮ್ ಪ್ರೊಫೈಲ್ ಆಗಿರ್ಬೋದು, ಇದೆಲ್ಲನೂ ಕೂಡ ನಾನು ಹೇಳ್ತೀನಿ, ಓಕೆ. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಇವಾಗ ಇಲ್ಲಿ ರೆಸಿಸ್ಟೆನ್ಸ್, ಇಲ್ಲಿ ಸಪೋರ್ಟ್ ಇದೆ ಅನ್ಕೊಳ್ಳೋಣ, ಓಕೆ. ಏನು ಮಾಡುತ್ತೆ, ಒಂದು ರೆಡ್ ಕ್ಯಾಂಡಲ್ ಇದನ್ನು ಬ್ರೇಕ್ ಮಾಡುತ್ತೆ, ದೆನ್ ಒಂದು ಗ್ರೀನ್ ಕ್ಯಾಂಡಲ್ ಹಿಂಗೆ ಒಳಗಡೆ ಹೋಗುತ್ತೆ. ಅವಾಗ ಏನಾಗುತ್ತೆ ಹೇಳಿ, ಎಲ್ಲರೂ ಲಿಕ್ವಿಡಿಟಿ ಸ್ವೀಪ್ ಆಗಿದೆ, ಟ್ರೇಡ್ ತೊಗೊಳ್ಳೋಣ ಅಂತ ಅಂತಾರೆ. ಅದೇ ಯಾರೋ ಒಬ್ಬ ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಲೆವೆಲ್ ಮಾರ್ಕ್ ಮಾಡಿರ್ತಾನೆ, ಸೊ ಅವನಿಗೆ ಇದು ಲಿಕ್ವಿಡಿಟಿ ಸ್ವೀಪ್ ಆಯ್ತಾ, ಅವನಿಗೆ ಸಪೋರ್ಟೇ ಆಯ್ತಲ್ಲ. ಸೊ ನಾನು ಹೇಳ್ತಾ ಇಲ್ಲ, ನಾನು ಕ್ವಶನ್ ಕೇಳ್ತಾ ಇದ್ದೀನಿ ನಿಮ್ಗೇನೆ. ಯಾರೋ ಒಬ್ಬ ಇಲ್ಲಿ ಮಾರ್ಕ್ ಮಾಡಿರೋನಿಗೆ ಅದು ಲಿಕ್ವಿಡಿಟಿ ಸ್ವೀಪ್ ಅನ್ಸುತ್ತೆ, ಅದೇ ಯಾರೋ ಇಲ್ಲಿ ಮಾರ್ಕ್ ಮಾಡಿರೋನ್ಗೆ ಸಪೋರ್ಟ್ ತೊಗೊಂಡಿರೋ ಥರ ಅನ್ಸುತ್ತೆ. ಯಾವ್ದು ಕರೆಕ್ಟ್ ಇದೆ ಎರಡರಲ್ಲಿ? ನಿಮಗೆ ನಾನು ಕ್ವಶನ್ ಕೇಳ್ತಾ ಇದ್ದೀನಿ, ಓಕೆ. ನೀವೇ ಯೋಚನೆ ಮಾಡಿ. ಸೊ ಇಲ್ಲೇ ಗೊತ್ತಾಗುತ್ತೆ ನೋಡಿ, ಓಕೆ. ನಾವು ಯಾವ ಥರ ಬೇಕಾದ್ರೂ ಮಾರ್ಕೆಟ್ನ ನೋಡ್ಬೋದು, ಅಟ್ ದ ಎಂಡ್ ಆಫ್ ದ ಡೇ ಪ್ರಾಫಿಟ್ ಮಾಡೋದಷ್ಟೇ ಮ್ಯಾಟರ್ ಆಗುತ್ತೆ, ಓಕೆ. ಯಾರೋ ಒಬ್ರು ICT SMC ಅಂತ ಅಂದ್ರೆ ಹೋಗಿ ಜಂಪ್ ಮಾಡಬೇಡಿ, ಕಲಿಯೋಕ್ಕಾಗುತ್ತಾ ಇಲ್ವಾ? ನಾನಿವಾಗ ಇಲ್ಲಿಗೆ FVG ಇದೆ ನೋಡ್ಬೋದು, ನೀವು ಹಿಂಗೆ ಮಾಡ್ಬೋದು ಅಂತ
ಹೇಳ್ಕೊಟ್ರೆ ಅರ್ಥ ಆಗುತ್ತೆ, ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ. ಅದೇ ನೋಡಿ ಇಲ್ಲೊಂದು ಲೆವೆಲ್ ಇರುತ್ತೆ, EMA ಬ್ರೇಕ್ ಆಗುತ್ತೆ, ಜಾಸ್ತಿ ಮೂಮೆಂಟ್ ಆಗಿರುತ್ತೆ. ಸೊ ಮಾರ್ಕ್ ದ ಫಿಬ್ 0.5 0.6ಗೆ ಬಂದಾಗ ಟ್ರೇಡ್ ತಗೊಳ್ಳಿ ಅಂತೀನಿ. ಎಷ್ಟು ಈಸಿಯಾಗಿ ಅರ್ಥ ಆಗುತ್ತೆ. ದಿಸ್ ಇಸ್ ವಾಟ್ ನೀಡೆಡ್. ಓಕೆ, ಈ ಇಂಪ್ರೂವ್ಮೆಂಟ್ಸ್ಗಳೇ ಇದು ಜನಕ್ಕೆ ಬೇಕಾಗಿರೋದು. ಓಕೆ, ಎಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗುತ್ತೆ ಅರ್ಥ ಮಾಡ್ಕೊಳ್ಳಿ, ಅಷ್ಟೇ ಸಿಂಪಲ್ ಆಗಿಡಿ. ಇವಾಗ ಒಂದು ನೀವು ಎಲ್ಲರೂ ಕೂಡ ನಾವೇನು ತಪ್ಪು ಮಾಡ್ತೀವಿ ಗೊತ್ತಾ, ಮಾರ್ಕೆಟಲ್ಲಿ ಏನೇ ಲೆವೆಲ್ನ ಮಾರ್ಕ್ ಮಾಡ್ಬೇಕಂದ್ರೂ ಕೂಡ ಈ ಥರ ಲೈನ್ ಮಾರ್ಕ್ ಮಾಡ್ಕೋತೀವಿ. ಓಕೆ, ಸೊ ದಟ್ ಇನ್ ಕೇಸ್ ನೀವು ಬಿಗಿನರ್ ಆಗಿದ್ರೆ ಝೋನ್ಸ್ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ. ಝೋನ್ಸ್ಗಳು ಅಂದರೆ ಈ ಥರ ರೆಕ್ಟ್ಯಾಂಗಲರ್ ಇರುತ್ತಲ್ಲ, ಈ ಥರ ರೆಕ್ಟ್ಯಾಂಗಲರ್ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಿ ಸಿಗುತ್ತೆ ನಿಮಗೆ ರೆಕ್ಟ್ಯಾಂಗಲ್ ಅಂತ. ಝೋನ್ಸ್ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ತುಂಬ ಅಂದರೆ ತುಂಬ ಏನಂತೀನಿ ಕ್ಲೀನ್ ಸೆಟಪ್ಸ್ಗಳು, ಕ್ಲೀನಾಗಿ ಥಿಂಕ್ ಕೂಡ ಮಾಡ್ಬೋದು, ಕ್ಲೀನಾಗಿ ಎಂಟ್ರಿ ಕೂಡ ಆಗ್ಬೋದು. ಫಸ್ಟ್ ಥಿಂಗ್. ಆ್ಯಂಡ್ ಇನ್ನೊಂದು, ಎಲ್ಲರೂ ಒಂದು ತಪ್ಪು ಮಾಡ್ತೀರಾ. ಏನು ತಪ್ಪು ಮಾಡ್ತೀರಾ ಅಂದರೆ, ಓಕೆ, ಫಾರ್ ಎಕ್ಸಾಂಪಲ್ ಮಾರ್ಕೆಟು ಹಿಂಗೆ ಹೋಗ್ತಾ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೋತೀರಾ ಫಿಬ್ಬು 0.5 0.6 ಇಲ್ಲಿ ಬರುತ್ತೆ. ನಾನು ಮುಂಚೆಯಿಂದನೂ ಹೇಳ್ಕೊಂಬಂದಿದ್ದೀನಿ, ನೀವೇನು ಮಾಡ್ತೀರಾ ಅಂದರೆ 0.5 ಹತ್ರ ಸಪೋರ್ಟ್ ತೊಗೋತು ಅಂದ್ಕೊಳ್ಳಿ. ಓಕೆ, 0.5 ಹತ್ರ ಸಪೋರ್ಟ್ ತೊಗೋತು, EMAನ ಟೆಸ್ಟ್ ಮಾಡ್ತು ಅಂದ್ಕೊಳ್ಳಿ, ಟ್ರೇಡ್ ತೊಗೊಂಡ್ಬಿಡ್ತೀರಾ. ಇದು ಫೇಲ್ ಆಗುತ್ತೆ ಎಷ್ಟೋ ಸತಿ. ನಿಮಗೆ ಯಾವ ಥರ ಇರಬೇಕು ಅಂದರೆ ಹೇಳ್ತೀನಿ ನೋಡಿ, 0.5 ಆ್ಯಂಡ್ 0.6 ಇದಿಷ್ಟು ಒಂದು ಝೋನ್. ಈ ಝೋನನ್ನು ಟ್ಯಾಪ್ ಮಾಡಬೇಕು, ಆರ್ ಎಲ್ಸ್ ಈ ಝೋನಲ್ಲಿ ಸ್ವೀಪ್ ಥರ ಆಗಬೇಕು, ಆರ್ ಎಲ್ಸ್ ಈ ಝೋನ್ಗಳಲ್ಲಿ ಬೊಲಿಂಜರ್ ಬ್ಯಾಂಡ್ ಸೆಟಪ್ ಅಂದರೆ ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ ತೊಗೊಂಡಿರಬೇಕು, ಲೋವರ್ ಬ್ಯಾಂಡ್, ಆರ್ 20 EMA ಆ್ಯಂಡ್ 50 EMA ಎರಡೂ ರೀಟೆಸ್ಟ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ನಾನೊಂದು ತೋರಿಸ್ತೀನಿ, ಎಕ್ಸಾಂಪಲ್ ಥರ ತೋರಿಸ್ತೀನಿ. ಲೆಟ್ಸೆ ಮಾರ್ಕೆಟ್ ಇವಾಗ ಹಿಂಗೆ ಮೇಲೆ ಹೋಗ್ತಾ ಇದೆ, ಹಿಂಗೆ ಕೆಳಗಡೆ ಬರ್ತಾ ಇದೆ. ನೀವೇನು ಮಾಡ್ತೀರಾ, ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೋತೀರಾ. ಕರೆಕ್ಟಾ? ನಾನೇನು ಪ್ಲ್ಯಾನ್ ಮಾಡ್ತೀನಿ ಅಂದರೆ, ನನಗೆ ಈ 0.5 ಒಂದು ಝೋನು, ಈ 0.6 ಒಂದು ಝೋನು ಅಂತಲ್ಲ, ಇದೆರಡೂ ಒಂದೇ ಝೋನ್ ನನಗೆ. ಓಕೆ, ನಾನಿವಾಗ ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ, ಮಾರ್ಕೆಟ್ ಇವಾಗ ಇಲ್ಲಿ ಬಂತು ಅಂದ್ಕೊಳ್ಳಿ. ಓಕೆನಾ? ಸೊ ಎಲ್ಲಿ ಅದು ಡ್ರಾಯಿಂಗು, ಮಾರ್ಕೆಟ್ ಇವಾಗ ಇಲ್ಲಿ ಬಂತು ಅಂದ್ಕೊಳ್ಳಿ, ಸಪೋರ್ಟ್ ತೊಗೊಂಡಿದೆ ಅಂದ್ಕೊಳ್ಳೋಣ, ಈ ಎರಡೂ ಝೋನ್ನ ಟ್ಯಾಪ್ ಮಾಡಿದೆ ಒಂದೇ ಕ್ಯಾಂಡಲ್ ಅಂದ್ಕೊಳ್ಳೋಣ. ಫಸ್ಟ್ ಸಿನಾರಿಯೋ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಓಕೆ, ಐ ವಿಲ್ ಚೆಕ್ ಲೋವರ್ ಬ್ಯಾಂಡ್ನ ಟೆಸ್ಟ್ ಮಾಡಿದ್ಯಾ ನೋಡ್ತೀನಿ, 20 EMA ಆರ್ 50 EMA ಎರಡೂ ಟೆಸ್ಟ್ ಮಾಡಿದ್ಯಾ ಅಂತ ನೋಡ್ತೀನಿ. ಬರೀ 20 EMA ಟೆಸ್ಟ್ ಮಾಡಿದರೆ ತೊಗೊಳಕ್ಕೆ ಹೋಗಲ್ಲ, ಲಾಟ್ ಆಫ್ ಟೈಮ್ಸ್ ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಸಮ್ ಟೈಮ್ಸ್ ತೊಗೋತೀನಿ, ಅದು ಯಾವಾಗ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ ಕೇಸ್ ಬ್ಯಾಕ್ ಟೆಸ್ಟ್ ಮಾಡೋದಕ್ಕೆ ಬಂದಾಗ. ಓಕೆ, ಸೊ ಇಲ್ಲೇನಾಗುತ್ತೆ ಅಂದರೆ, ಈ ಎರಡು ಝೋನು ಟ್ಯಾಪ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಸಮ್ಟೈಮ್ಸ್ ಬರೀ 0.5ನ ಟ್ಯಾಪ್ ಮಾಡಿತ್ತು ಅಂದ್ಕೊಳ್ಳೋಣ, ನೀವು ಏನಾದ್ರು ಟ್ರೇಡ್ ತೊಗೊಂಡ್ರೆ ಟಕ್ ಅಂತ ನೆಕ್ಸ್ಟ್ ಇಲ್ಲಿಗೆ ಬಂದ್ಬಿಟ್ಟು ಟ್ಯಾಪ್ ಮಾಡಿ ಹೋಗ್ಬಿಡುತ್ತೆ. ಸೊ ದಟ್ SL ನಿಮ್ದು ಹಿಟ್ ಆಗಿ ಹೋಗ್ಬಿಡುತ್ತೆ. ಕರೆಕ್ಟಾ? ಸೊ ಎಲ್ಲ ಟೈಮು ಕೂಡ ಈ ಝೋನ್ನ ಟ್ಯಾಪ್ ಮಾಡೋ ಥರ ಇರಬೇಕು, ಲೋವರ್ ಬ್ಯಾಂಡ್ ಟೆಸ್ಟ್ ಮಾಡೋ ಥರ ಇರಬೇಕು, ಆರ್ ಎಲ್ಸ್ EMAಯಲ್ಲಿ 20 ಆ್ಯಂಡ್ 50 ಬೋತನ್ನು ಟೆಸ್ಟ್ ಮಾಡೋ ಥರ ಇರಬೇಕು. ಓಕೆ, ಆರ್ ಎಲ್ಸ್ POC ಲೆವೆಲ್ಸ್ಗಳು ಇವೆಲ್ಲನೂ ಕೂಡ ಇಲ್ಲಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ನಾನು ಏನೇನು ನೋಡ್ಬೇಕು ಅದನ್ನೆಲ್ಲನೂ ಹೇಳ್ತೀನಿ. ಓಕೆನಾ? ಇದು ಅರ್ಥ ಆಯಿತು. ಇವಾಗ ನಾವೇನು ಯೂಸ್ ಮಾಡ್ತೀವಲ್ಲ ಅಪ್ರೋಚು, ಆ ಅಪ್ರೋಚಲ್ಲಿ ಒಂದನ್ನು ಇಂಪಾರ್ಟೆಂಟ್ ಥಿಂಗನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಆವಾಗಲೇ ಹೇಳಿದೆ, ಒಬ್ಬ ಇಲ್ಲಿ ಲೈನ್ ಹಾಕೋತಾನೆ, ಕರೆಕ್ಟಾ? ಒಬ್ಬ ಇಲ್ಲಿ ಲೈನ್ ಹಾಕೋತಾನೆ, ಇನ್ನೊಬ್ಬ ಇಲ್ಲಿ ಲೈನ್ ಹಾಕೋತಾನೆ. ಓಕೆ, ಸೊ ಇಲ್ಲಿಂದ ಮೇಲೋದ್ರೆ ಇಲ್ಲಿ ಲೈನ್ ಹಾಕ್ಕೊಂಡಿರೋನು ಮಿಸ್ ಮಾಡ್ಕೋತಾನೆ. ಅದೇ ಏನಾದ್ರು ಇಲ್ಲಿಂದ ಹಿಂಗೆ ಮೇಲೋಗಿ ಇಲ್ಲಿ ಬಂದು ಹಿಂಗೆ ಮೇಲೋದ್ರೆ ಇವನು ಪ್ರಾಫಿಟ್ ಮಾಡ್ತಾನೆ, ಇವನು ಲಾಸ್ ಮಾಡ್ಕೋತಾನೆ. ಬಟ್ ಲೆಕ್ಕ ಹಾಕ್ಕೊಂಡ್ರೆ ಇದಿಷ್ಟು ಒಂದೇ ಝೋನ್ ಆಗಿರುತ್ತೆ. ಕರೆಕ್ಟಾ? ಸೊ ಇಲ್ಲಿ ಏನು ಮಾಡಬೇಕು ನಾವು ಅಂದರೆ, ಈ ನಾವು ಮಾರ್ಕ್ ಮಾಡಿರುವಂಥ ಲೆವೆಲ್ಸ್ಗಳು ಕರೆಕ್ಟಾಗಿದೆಯಾ ರಾಂಗ ಅನ್ನೋದಕ್ಕೇ ವಿ ಯೂಸ್ ಲಾಟ್ ಆಫ್ ಥಿಂಗ್ಸ್. ಕ್ಯಾಮ್ರೆಲ್ಲ ಲೆವೆಲ್ಸ್ ಆಗಿರ್ಬೋದು, ಆರ್ ಎಲ್ಸ್ ವಾಲ್ಯೂಮ್ ಪ್ರೊಫೈಲ್ ಆಗಿರ್ಬೋದು, ಆರ್ ಎಲ್ಸ್ ಬೊಲಿಂಜರ್ ಬ್ಯಾಂಡ್ ಆಗಿರ್ಬೋದು, ಆರ್ ಎಲ್ಸ್ EMAಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್ 20 EMA ಇಲ್ಲಿತ್ತು ಅಂದ್ಕೊಳ್ಳೋಣ, 50 EMA ಇಲ್ಲಿತ್ತು ಅಂದ್ಕೊಳ್ಳೋಣ, ಆವಾಗ ಈ ಲೆವೆಲ್ ಇಂಪಾರ್ಟೆಂಟ್ ಆಗಲ್ಲ, ಈ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ಇಲ್ಲಿಂದ ಮೇಲೋದ್ರೂ ಬಿಟ್ಬಿಡಿ, ಬೇರೆ ಸಿಗುತ್ತೆ ನಿಮಗೆ ಎಂಟ್ರಿ, ಲಾಟ್ ಆಫ್ ಎಂಟ್ರೀಸ್ಗಳು ಸಿಗ್ತಾ ಇರುತ್ತೆ. ಓಕೆ, ಅದೇ ಏನಾದ್ರು ಇಲ್ಲಿಂದ ಮೇಲೋಗಿ ಇಲ್ಲಿ ಬಂದು ಮೇಲೋಯ್ತು ಅಂದರೆ ದೆನ್ ನಿಮಗೆ ಫಿಯರು ಇರೋದಿಲ್ಲ, SL ಕೂಡ ಸ್ಮಾಲ್ ಇರುತ್ತೆ ಆ್ಯಂಡ್ ಪ್ರೊಬಾಬಿಲಿಟಿ ಕೂಡ ಜಾಸ್ತಿ ಇರುತ್ತೆ. ದೆನ್ ವಾಲ್ಯೂಮ್ ಪ್ರೊಫೈಲ್ ಹಾಕೋತೀರಾ, ಅದು ಏನಾದ್ರು ಈ ಲೆವೆಲ್ಗೆ ಮ್ಯಾಚ್ ಆಗ್ತಾ ಇದ್ರೆ, ಈ ಲೆವೆಲ್ಗೆ ನಿಯರ್ ಇದ್ದರೆ ಈ ಲೆವೆಲ್ ಮಾರ್ಕ್ ಮಾಡಿರೋದು ಸ್ಟ್ರಾಂಗ್ ಅಂತ. ಅದೇ ಏನಾದ್ರು EMA ಫಿಬ್ಬು ದೆನ್ ಎಲ್ಲನೂ ಕೂಡ ಈ ಲೆವೆಲಿಗೆ ನಿಯರ್ ಇತ್ತು ಅಂದರೆ, ಈ ಲೆವೆಲ್ ಏನಿದೆ ಅದನ್ನು ನೀವು ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಅರ್ಥ. ಸಿಂಪಲ್. ಓಕೆ, ಆ್ಯಂಡ್ ಕ್ಯಾಮ್ರೆಲ್ಲ ಲೆವೆಲ್ಸ್ಗಳು ಹಾಕೊಳ್ಳೋದಕ್ಕೂ ಅಷ್ಟೇನೆ, ನೀವು ಮಾರ್ಕ್ ಮಾಡುವಂಥ ಲೆವೆಲ್ಸ್ಗಳು ಅದಕ್ಕೆ
ನಿಯರ್ ಇತ್ತು ಅಂದರೆ ಆರ್ ಅದನ್ನು ಟಚ್ ಮಾಡ್ತಾ ಇದ್ರೆ ಅವಾಗ ಆ ಲೆವೆಲ್ಸ್ಗಳು ಸ್ಟ್ರಾಂಗ್ ಅಂತ. ನಾನು ಬ್ಯಾಕ್ ಟೆಸ್ಟ್ ಮಾಡ್ತಾ ನಿಮಗೆ ತೋರಿಸ್ತೀನಿ ಎಲ್ಲಾನು ಕೂಡ. ಓಕೆ, ಇವಾಗ ಟೈಮ್ ಫ್ರೇಮ್ ಅಲೈನ್ಮೆಂಟ್ ಅಂತ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸಿಂಪಲ್ ಏನಿಲ್ಲ, 1 ಅವರಲ್ಲಿ ನೀವು ಡೈರೆಕ್ಷನ್ನ ತೊಗೊಂಡು ಬರಬೇಕು, 5 ಮಿನಿಟ್ಸಲ್ಲಿ ಎಂಟ್ರಿ ಮಾಡಬೇಕು. 1 ಅವರಲ್ಲಿ ಗೇಮ್ ಚೇಂಜರ್ 1 ಪ್ರಕಾರ ನೀವು ಎಲ್ಲಾನು ಕೂಡ ಚೆಕ್ ಮಾಡಿ. ಫಾರ್ ಎಕ್ಸಾಂಪಲ್ 1 ಅವರಲ್ಲಿ ಈ ಒಂದು ಸ್ವಿಂಗ್ ಹೈ ಇರುತ್ತೆ, ಈ ಸ್ವಿಂಗ್ ಹೈ ಹತ್ರ ಮಾರ್ಕೆಟ್ ಇರುತ್ತೆ ಅಂದ್ಕೊಳ್ಳಿ. ಮ್ಯಾಕ್ಸಿಮಮ್ ಆಫ್ ದ ಚಾನ್ಸಸ್ ಏನಿರುತ್ತೆ ಹೇಳಿ, ಈ ಸ್ವಿಂಗ್ ಹೈ ಹತ್ರ ಬಂದಾಗ ಒಂದು ಸ್ವೀಪ್ ಮಾಡಿ ಕೆಳಗಡೆ ಬೀಳುತ್ತೆ, ಇಲ್ಲ ಅಂದರೆ ಮೇಲೋಗಿ ರೀಟೆಸ್ಟ್ ಮಾಡಿ ಮೇಲೋಗುತ್ತೆ. ಈ ಥರ ಸ್ವಿಂಗ್ ಹೈ ಹತ್ರ ಬಂದಾಗ ನೀವೇನು ಮಾಡ್ತೀರಾ ಅಂದರೆ, ಜಸ್ಟ್ ಇಮ್ಯಾಜಿನ್ ಈ ಸ್ವಿಂಗ್ ಹೈಗಳ ಹತ್ರ ಸೆಟಪ್ಗಳನ್ನ ಹುಡುಕಿ. ಏನು ಸೆಟಪ್ ಆ ಸೆಟಪ್ ಅಲ್ಲ, ಏನು ಸೆಟಪ್ಪು ಅಂದರೆ ಸೆಲ್ ಸೆಟಪ್ಗಳನ್ನ ಹುಡುಕಿ. ಇನ್ ಕೇಸ್ ಈ ಲೆವೆಲ್ನ ಬೀಟ್ ಮಾಡಿಕೊಂಡು ತುಂಬ ಮೇಲೋಯ್ತು ಅಂದರೆ ದೆನ್ ವೆಯ್ಟ್ ಫಾರ್ ದಿ ಬೈ ಸೆಟಪ್ಸ್. ಓಕೆ, 1 ಅವರ್ ಟೈಮ್ ಫ್ರೇಮಿಂದ ನೀವು 5 ಮಿನಿಟ್ಸಲ್ಲಿ ಟ್ರೇಡ್ ಮಾಡ್ತಾ ಇರೋದ್ರಿಂದ 1 ಅವರ್, 4 ಅವರಲ್ಲಿ ಮಾಡ್ತಾ ಇದ್ರೆ 15 ಮಿನಿಟ್ಸ್, ಈ ಥರ ನೀವು ಯೂಸ್ ಮಾಡ್ಕೊಬೋದು. ಬಟ್ ಜಾಸ್ತಿ ನಾನು ಯೂಸ್ ಮಾಡೋದು ನಾನು ನಿಮಗೆ ಹೇಳ್ತಾ ಇರ್ತೀನಿ. ಓಕೆ, ಬೇರೆ ಥರ ಏನು ಹೇಳ್ತಾ ಇರೋದಿಲ್ಲ. ನಾನು ಇವಾಗ 4 ಅವರ್ ಯೂಸ್ ಮಾಡಿ 15 ಮಿನಿಟ್ಸಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ದೆನ್ ಅವಾಗ ನಾನು ನಿಮಗೆ ಹೇಳ್ಬೋದಲ್ಲ. ಓಕೆ, ಯೂಸ್ ಮಾಡಿ ನೀವು ಲೈಕ್ 4 ಅವರ್ನ ಯೂಸ್ ಮಾಡಿ 15 ಮಿನಿಟ್ಸಲ್ಲಿ ಅಂತ. ಬಟ್ ನಾನು ಜಾಸ್ತಿ ಯೂಸ್ ಮಾಡೋದನ್ನೇ ನಾನು ಹೇಳೋದು, ಯಾಕಂದರೆ ನನಗೆ ಜಾಸ್ತಿ ಯಾವುದರಲ್ಲಿ ಗ್ರಿಪ್ ಇದೆ ಅದನ್ನೇ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದು. ಸಮ್ಟೈಮ್ಸ್ 15 ಮಿನಿಟ್ಸು ನೋಡ್ತೀನಿ, ಅದೆಲ್ಲ ಯಾವಾಗ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಬ್ಯಾಕ್ ಟೆಸ್ಟ್ ಮಾಡ್ತಾ. ಓಕೆ, 2 ದಿನದ್ದು ಮಾಡೋಣ, ತುಂಬ ಲೆಂತ್ ವಿಡಿಯೋ ಬೇಡ, ಯಾಕಂದರೆ ವೀಕೆಂಡ್ ಆಗ್ತಾ ತುಂಬ ವೀಡಿಯೋಸ್ ಮಾಡೋದಿರುತ್ತೆ. ಓಕೆ, 1 ಅವರಲ್ಲಿ ವ್ಯೂ ಎತ್ಕೊಂಡ್ಬರ್ಬೇಕು, ದೆನ್ 5 ಮಿನಿಟ್ಸಲ್ಲಿ ಎಂಟ್ರಿ ತೊಗೋಬೇಕು. ಇದು ಸಿಂಪಲ್ ರೂಲ್. ಓಕೆ, ಬಟ್ ನೀವು ಏನೇನು ಕಲ್ತಿದ್ದೀರಾ ಅದನ್ನೆಲ್ಲನೂ ಫಸ್ಟ್ 1 ಅವರಲ್ಲಿ ಅಪ್ಲೈ ಮಾಡಿಬಿಟ್ಟು ವ್ಯೂ ಎತ್ಕೊಬನ್ನಿ. ಫಾರ್ ಎಕ್ಸಾಂಪಲ್ 1 ಅವರಲ್ಲಿ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿದ್ರೆ ಜಸ್ಟ್ ಟೇಕ್ ಎ ವ್ಯೂ. ಫಾರ್ ಎಕ್ಸಾಂಪಲ್ 1 ಅವರಲ್ಲಿ ಲೋವರ್ ಬ್ಯಾಂಡ್ ಸ್ವೀಪ್ ಮಾಡಿತ್ತು ಅಂದ್ಕೊಳ್ಳಿ, ಯಾವುದೋ ಒಂದು ಸ್ವಿಂಗ್ ಹೈ ಇತ್ತು, ಸ್ವಿಂಗ್ ಲೋ ಇತ್ತು ಅಂದ್ಕೊಳ್ಳಿ, ದೆನ್ 5 ಮಿನಿಟ್ಸಲ್ಲಿ ಬಂದ್ಬಿಟ್ಟು ಬರೀ ಬೈ ಸೆಟಪ್ ಮಾತ್ರ ಹುಡುಕಿ. ಸೇಮ್ ಸೆಲ್ಲಿಗೆ ಇಷ್ಟೇನೆ. ಓಕೆ, ಇವಾಗ ಇವೆಲ್ಲನೂ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವಾಗ ಒಂದೊಂದೇ ಪಾಯಿಂಟನ್ನ ನಾನು ಅರ್ಥ ಮಾಡಿಸ್ತೀನಿ. ಓಕೆ, ಎಲ್ಲನೂ ಕೂಡ ಹೇಗೆ ಮಾಡಬೇಕು, ಹೇಗೆ ಕನೆಕ್ಟ್ ಮಾಡಬೇಕು ಅಂತ. ಫೆಬ್ರವರಿ 2ಗೆ ಹೋಗೋಣ. ಫೆಬ್ರವರಿ 2 6:30. ಓಕೆ, ಬಂದಿದ್ದೀನಿ ಈಗ. ಓಕೆ, ಸಿಂಪಲ್ ನೋಡಿ. ಫಸ್ಟ್ ಏನು ಮಾಡ್ತೀರಾ, 1 ಅವರ್ಗೆ ಹೋಗ್ತೀರಾ. ಅಡುಗೆ ಕುಕ್ ಮಾಡೋದಕ್ಕೆ ಏನೇನು ಬೇಕು ಹೇಳಿ. ಬೊಲಿಂಜರ್ ಬ್ಯಾಂಡ್ ಇಟ್ಕೊಂಡಿದ್ದೀನಿ. ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ಸು ಕೂಡ ಇವಾಗ ನಮಗಿದೆ, ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಆಗುತ್ತೆ. ಇನ್ನು ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ಸ್ಗಳು ಏನಿರುತ್ತಲ್ಲ ಆ ಲೆವೆಲ್ಸ್ಗಳನ್ನ ನಮ್ಮ ಲೆವೆಲ್ಸ್ಗಳಿಗೆ ಮಾರ್ಕ್ ಮಾಡಿಕೊಂಡು ದೆನ್ ನೋಡ್ಕೊಬೋದು ನಾವು. ಓಕೆ, ನಾವು ಮಾರ್ಕ್ ಮಾಡಿರೋಂಥ ಲೆವೆಲ್ಸ್ಗಳು ಕರೆಕ್ಟ್ ಇದೆ ಏನಿದೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ದೆನ್ ಪಿವೋಟ್ ಕ್ಯಾಮ್ರೆಲ್ಲ ಇದೆ, EMA ಇದೆ, 50 ಇದೆ, ಇದು ಸೆಷನ್ದು ಏನು ಬೇಕಾಗಿಲ್ಲ. EMA 20 ಇದೆ, VWAP ಇದೆ, CPR ಇದೆ. ಓಕೆ, ಇವಾಗ 1 ಅವರಲ್ಲಿ ಲೆಟ್ಸ್ ಸಿ ನೋಡೋಣ. ಓಕೆ, ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಓಕೆ, ಇಲ್ಲಿ ನೋಡಿ, ಈ ಒಂದು ಸ್ವಿಂಗ್ ಲೋ ಇದೆ, ಕರೆಕ್ಟಾ? ಇಲ್ಲಿಂದ ಮಾರ್ಕೆಟ್ ಇದೆ. ಅಟ್ ಪ್ರೆಸೆಂಟ್ ಮಾರ್ಕೆಟ್ ಎಲ್ಲಿದೆ ಹೇಳಿ, ಇಲ್ಲಿದೆ, ಕರೆಕ್ಟಾ? ಈ ಒಂದು ಸ್ವಿಂಗ್ ಲೋ ಏನಿದೆ ಇಲ್ಲಿಂದ ನೋಡಿ, ಮಾರ್ಕೆಟು ಸಡನ್ ಆಗಿ ಮೇಲೆ ಹೋಗಿದೆ, ಕರೆಕ್ಟಾ? ಇಲ್ಲಿಂದ ಒಳ್ಳೆ ಮೂಮೆಂಟ್ ಆಗಿದೆ ಮಾರ್ಕೆಟು, ಇಲ್ಲಿಂದ ಇಲ್ಲಿಗೆ ಒಳ್ಳೆ ಮೂಮೆಂಟ್ ಆಗಿದೆ, ಕರೆಕ್ಟ್ ಅಲ್ವಾ? ದೆನ್ ನೆಕ್ಸ್ಟ್ ನೋಡಿದ್ರೆ ಇಲ್ಲಿದೆ. ಬಟ್ ಇವಾಗ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಈ ಒಂದು ಲೆವೆಲ್ನ. ನೋಡಿ, ನಾನು ಇಲ್ಲಿ ಆರಿಜಾಂಟಲ್ ಲೈನ್ ಹಾಕೊಂಡ್ಬಿಟ್ಟಿದ್ದೀನಿ, ಅಲ್ಲ ಸಾರಿ, ಈ ಥರ ಝೋನ್ ಹಾಕ್ಕೊಂಡಿದ್ದೀನಿ ಈಸಿ ಆಗಲಿ ಅಂತ. ಓಕೆ, ಇಲ್ಲಿ ಈ ಒಂದು ಲೆವೆಲ್ ಮಾರ್ಕೆಟ್ ಬಂದಿದೆ, ಇಲ್ಲಿ ಏನೇ ಆಗಿರಲಿ, ರಿಜೆಕ್ಷನ್ ಆಗಿರಲಿ, ಏನೇ ಆಗಿರಲಿ. ಇವಾಗ ಈ ಲೆವೆಲ್ ಹತ್ರ ನನಗೆ ಏನಾಗುತ್ತೆ ಗೊತ್ತಾ, ಇಂಪಾರ್ಟೆಂಟು, ನಾನು ಜಸ್ಟ್ ಕ್ಯಾಂಡಲ್ನ ರೀಡ್ ಮಾಡ್ತೀನಿ. ಹೇಗೆ ರೀಡ್ ಮಾಡ್ತೀನಿ ನೋಡಿ, ಈ ಝೋನ್ ಹತ್ರ ಒಂದು ಸ್ಟ್ರಾಂಗ್ ಹ್ಯಾಮರ್ ಆಗಿದೆ, ದೆನ್ ತಿರ್ಗಾ ಒಂದು ಅದಾದಮೇಲೆ ಹ್ಯಾಮರ್ ಆಗಿದೆ, ದೆನ್ ತಿರ್ಗಾ ಕೆಳಗಡೆ ಕ್ಯಾಂಡಲ್ ಬಂದಿದೆ, ಅಲ್ಲೂ ನೋಡಿ ಲೋವರ್ ವೀಕ್ ಇದೆ, ದೆನ್ ಗ್ರೀನ್ ಕ್ಯಾಂಡಲ್, ರೆಡ್ ಕ್ಯಾಂಡಲ್ ನೋಡಿ ಲೋವರ್ ವೀಕ್ ಇದೆ, ದೆನ್ ಇದೊಂದು ಕ್ಯಾಂಡಲ್ ಏನೋ ಅಪ್ಪರ್ ವೀಕ್ ಇದೆ, ಅಷ್ಟೇನೆ. ಇಷ್ಟನ್ನು ನೋಡಿದಾಗ ಏನು ಅನಿಸ್ತಾ ಇದೆ ಅಂದರೆ, ಈ ಒಂದು ಝೋನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಬೈಯಿಂಗ್ ಪ್ರೆಷರ್ ಬಂದಿದೆ, ಬಟ್ ಸೆಲ್ಲರ್ಸ್ಗಳು ಹಾಗೆ ಅದನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ತಳ್ತಾ ಇದ್ದಾರೆ. ಇಂಥ ಹ್ಯಾಮರ್ ಬಂದರೂ ಕೂಡ ಮೇಲೆ ಹೋಗೋಕ್ಕಾಗಿಲ್ಲ. ದೆನ್ ರೆಡ್ ಕ್ಯಾಂಡಲ್ ಬಂದರೂ ಕೂಡ ಕೆಳಗಡೆ ವೀಕ್ ಇದೆ, ಅಂದರೆ ಬೈಯಿಂಗ್ ಪ್ರೆಷರ್ ಕಾಣಿಸ್ಕೋತಾ ಇದೆ. ಇಲ್ಲಿ ನೋಡಿ, ದೆನ್ ಗ್ರೀನ್ ಕ್ಯಾಂಡಲ್ ಬಂತು, ದೆನ್ ಇಲ್ಲೊಂದು ರೆಡ್ ಕ್ಯಾಂಡಲ್ ಬಂದಾಗಲೂ ಕೂಡ ಬೈಯಿಂಗ್ ಪ್ರೆಷರ್ ಇದೆ, ಲೋವರ್ ಬ್ಯಾಂಡ್ ಇದೆ, ಅಂದರೆ ಸಾರಿ ಲೋವರ್ ವೀಕ್ ಇದೆ ನೋಡಿ. ದೆನ್ ಇದೊಂದು ಗ್ರೀನ್ ಕ್ಯಾಂಡಲ್ಲು ಅಪ್ಪರ್ ವೀಕ್ ಇದೆ. ಇಷ್ಟನ್ನು ನೋಡಿದಾಗ ಗೊತ್ತಾಗುತ್ತೆ, ಬಯರ್ಸ್ಗಳು ಟ್ರೈ ಮಾಡ್ತಾ ಇದ್ದಾರೆ ಈ ಝೋನಿಂದ ಮೇಲೆ ಹೋಗೋದಕ್ಕೆ, ಬಟ್ ಆಗ್ತಾ ಇಲ್ಲ. ಅಂದರೆ ಈ ಒಂದು ಝೋನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಟ್ ನಮ್ಗೆ ಇವಾಗ ಏನೂ ಇಲ್ಲ, ಇಲ್ಲಿ ಮಾಡಬೇಕಾಗಿರೋ ಕೆಲಸ ಒಂದು, ಇನ್ ಕೇಸ್ ಇಲ್ಲಿಂದ ಏನಾದ್ರು ಬಂದು ರೀಟೆಸ್ಟ್ ಮಾಡಿದ್ರೆ 1 ಅವರಲ್ಲೇ ಅಲ್ಲಿಂದ ಸೆಲ್ ಟ್ರೇಡ್ ನೋಡ್ತೀವಿ. ಇನ್ ಕೇಸ್ ಇಲ್ಲಿಂದ ನಾವು ಇವಾಗ ಬೈ ವ್ಯೂ ಇಟ್ಕೊಂಡಿದ್ದೀವಿ,
ಯಾಕೆಂದರೆ ಈ ಒಂದು ಝೋನ್ ಹತ್ರ ನಿಮಗೆ ತುಂಬ ಅಂದರೆ ತುಂಬ ಬೈಯಿಂಗ್ ಪ್ರೆಷರ್ ಕಾಣಿಸ್ಕೋತಾ ಇದೆ. ಆ್ಯಂಡ್ ಇನ್ನೊಂದು ಏನಂದರೆ, ನೀವು 1 ಅವರಲ್ಲಿ ಅಬ್ಸರ್ವ್ ಮಾಡಿ ಲೋವರ್ ಬ್ಯಾಂಡ್ ಎಲ್ಲಿದೆ ನೋಡಿ. ಸಿ, ಲೋವರ್ ಬ್ಯಾಂಡು ಇಲ್ಲೇ ಇದೆ, ಲೋವರ್ ಬ್ಯಾಂಡ್ನು ಟ್ಯಾಪ್ ಮಾಡಿದೆ, ಕರೆಕ್ಟಾ? ದೆನ್ ನಿಮಗೆ ಬೇಕಾದರೆ ವಾಲ್ಯೂಮ್ ಪ್ರೊಫೈಲ್ನ 1 ಅವರಲ್ಲಿ ಹಾಕೋಬೋದು, ಸೊ ದಟ್ ಲೆವೆಲ್ಸ್ಗಳು ಯಾವ್ಯಾವುದು ಸ್ಟ್ರಾಂಗ್ ಇದೆ ಅಂತ ಕಂಡುಹಿಡ್ಕೊಳ್ಳೋದಕ್ಕೆ. ಓಕೆ, ಸೊ ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ನ ನೋಡಿ, ಈ ಒಂದು ಇಲ್ಲಿಂದ ಈ ಒಂದರಿಂದ ಈ ಒಂದಕ್ಕೆ ಹಾಕೋತೀನಿ. ಓಕೆ, ಇಲ್ಲಿ ಲಾಸ್ಟ್ ಇರೋದು ಇಲ್ಲಿಗೆ ಹಾಕೋತೀನಿ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಮಾರ್ಕ್ ಮಾಡ್ಕೋತೀನಿ, ಇಷ್ಟು ಝೋನ್ನ. ಇನ್ ಕೇಸ್ ಮಾರ್ಕೆಟ್ ಇದನ್ನು ಟ್ಯಾಪ್ ಮಾಡಿ ರಿವರ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಒಂದು ಇದೆಲ್ಲ ಬೇಕಾಗಿರೋಲ್ಲ ನಮಗೆ, ಇನ್ನೆಲ್ಲ ಕರೆಕ್ಟ್ ಆಗಿದೆ. ಓಕೆನಾ? ಸೊ ಟ್ರೇಡಿಂಗ್ ಲೆಜೆಂಡ್ ನೋಡೋಣ. ಸೊ ಅಬ್ಸರ್ವ್ ಮಾಡಿ, ಟ್ರೇಡಿಂಗ್ ಲೆಜೆಂಡ್ನು ನೋಡಿ. ಅಬ್ಸರ್ವ್ ಮಾಡಿದ್ರ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ಕೂಡ ಇಲ್ಲೇ ಇದೆ, ನಮ್ಮ ಝೋನ್ ಕೂಡ ಇಲ್ಲೇ ಇದೆ. ಅಂದರೆ ಅರ್ಥ ಏನು ಅಂದರೆ, ದೆರ್ ಮೇ ಬಿ ಚಾನ್ಸ್ ಈ ಝೋನ್ನ ಟಚ್ ಮಾಡಿ ಮೇಲೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ತನಕ ನೋಡಿ, ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ಇಲ್ಲೇ ಇದೆ, ಇಲ್ಲಿ ತನಕ ಹೋಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಇಲ್ಲಿ ರಿಜೆಕ್ಟ್ ಆದರೆ ಫಾಲೋ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಇಷ್ಟ ಆಯಿತು, ಎಲ್ಲಾನು ನಾನು ಇವಾಗ ಆಫ್ ಮಾಡ್ಕೋತೀನಿ. ಸೊ ಗೊತ್ತಾಯ್ತಾ? ಇಲ್ಲಿಂದ ಬೈ ಟ್ರೇಡ್ ತೊಗೋಬೇಕು. ಕೆಳಗಡೆ ಏನಾದ್ರು ಬಂದು ಇದನ್ನು ರೀಟೆಸ್ಟ್ ಮಾಡಿದ್ರೆ ಹೈಯರ್ ಟೈಮ್ ಫ್ರೇಮಲ್ಲಿ ನೋಡೋಣ. 1 ಅವರ್ ಆದಮೇಲೆ ರೀಟೆಸ್ಟ್ ಮಾಡಿದ್ರೆ ಟ್ರೇಡ್. ಓಕೆ, ಸೊ ಇವಾಗ 5 ಮಿನಿಟ್ಸ್ಗೆ ಹೋಗ್ತೀನಿ. ಸಿ, ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ, ಸಿ, ಈ ಲೆವೆಲ್ ಹತ್ರ ಇವಾಗ ಇನ್ ಕೇಸ್ ನಾನು ಹೇಳಿದ್ನಲ್ಲ, ಸಿ 5 ಮಿನಿಟ್ಸಲ್ಲಿ ನೋಡಿ ಬ್ರೇಕ್ ಆಗಿದೆ, ರೀಟೆಸ್ಟಿಗೆ ಟ್ರೇಡ್ ಪ್ಲ್ಯಾನ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೋತೀರಾ ನೀವು, ಕರೆಕ್ಟಾ? ಬಟ್ ನಾನಾದರೆ ಏನು ಮಾಡ್ತೀನಿ ಗೊತ್ತಾ, ಇಲ್ಲಿ ಇವಾಗ ನಾನು ರೀಟೆಸ್ಟಿಗೆ ಪ್ಲ್ಯಾನ್ ಮಾಡಲ್ಲ. ಯಾಕೆ ಅಂದರೆ, ಯು ಕ್ಯಾನ್ ಅಬ್ಸರ್ವ್ ಲೋವರ್ ಬ್ಯಾಂಡ್ ಇಲ್ಲಿದೆ, ಆಯಿತಾ? ಇನ್ ಕೇಸ್ ನಾನು ಇಲ್ಲಿ ರೀಟೆಸ್ಟಿಗೆ ಪ್ಲ್ಯಾನ್ ಮಾಡಬೇಕು ಅಂದರೆ 20 ಮತ್ತು 50 EMA ಈ ಥರ ಇರಬೇಕು. ಓಕೆ, ಸೊ ಅದಿದೆಯಾ ನೋಡೋಣ. ಇಲ್ಲ ನೋಡಿ, ಅದೂ ಇಲ್ಲ. ಗೊತ್ತಾಯ್ತಾ? 20 ಮತ್ತು 50 EMA ನೋಡಿ ಮೇಲಿದೆ. ಸೊ ಇಲ್ಲಿ ರೀಟೆಸ್ಟ್ ಟ್ರೇಡನ್ನು ಅವಾಯ್ಡ್ ಮಾಡ್ತೀನಿ. ಗೊತ್ತಾಯ್ತಾ? ನಾನು ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೆ. ಓಕೆ, ಇವಾಗ ನಿಮಗೆ ಗೊತ್ತಾಗಿರ್ಬೋದು, ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೊಂಡೆಲ್ಲ ಇದನ್ನು ಟ್ರೇಡ್ ಹೊಡಿಯೋಕ್ಕೆ ನೋಡ್ತಾ ಇರ್ತೀರಾ. ಗೊತ್ತಾಯ್ತಾ? ಸೊ ನಮಗೆ EMA ಕನ್ಫರ್ಮೇಷನ್ ಇಲ್ಲ, ಲೋವರ್ ಬೋಲಿಂಜರ್ ಬ್ಯಾಂಡ್ ಕನ್ಫರ್ಮೇಷನ್ ಇಲ್ಲ ಈ ಲೆವೆಲ್ ಹತ್ರ. ಜಸ್ಟ್ ನಮಗೆ ಕನ್ಫರ್ಮೇಷನ್ ಇದ್ದರೆ ಯಾವುದಿರುತ್ತೆ ಗೊತ್ತಾ? ಈ ಫಿಬ್ದಿರುತ್ತೆ ಅಷ್ಟೇನೆ. ಓಕೆ, ದಟ್ಸ್ ವೈ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತಾಯ್ತಾ? ಇಲ್ಲಿ ಗ್ರೀನ್ ಕ್ಯಾಂಡಲ್ ಬಂತು ಅಂದರೆ ನೋ ಟ್ರೇಡ್ಸ್. ಯಾಕೆ? ರೀಸನ್, ಲೋವರ್ ಬ್ಯಾಂಡ್ ಇಲ್ಲೆಲ್ಲೋ ಇದೆ, 20 EMA 50 EMA ಇಲ್ಲೆಲ್ಲೋ ಇದೆ. ಇನ್ ಕೇಸ್ 20-50 EMA ಬ್ರೇಕ್ ಮಾಡಿಬಿಟ್ರೆ ಅವಾಗ ತೊಗೊಳ್ಳೋ ಪ್ಲ್ಯಾನ್ ಕೂಡ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಲೋವರ್ ಬ್ಯಾಂಡನ್ನು ಜಾಸ್ತಿ ಅಂದರೆ ಜಾಸ್ತಿ ಫೋಕಸ್ ಮಾಡ್ತಾ ಇರಬೇಕು. ಓಕೆ, ಇನ್ ಕೇಸ್ ಅದೇನಾದ್ರು ಇಲ್ಲಿ ರೀಟೆಸ್ಟ್ ಟ್ರೇಡ್ ತೊಗೋಬೇಕು ಅಂದರೆ ಲೋವರ್ ಬ್ಯಾಂಡೇ ಹತ್ತಿರ ಬಂದ್ಬಿಡುತ್ತೆ. ಇಲ್ಲ ಅಂದರೆ EMAನ ಇಲ್ಲಿದ್ದು ಟೆಸ್ಟ್ ಮಾಡಬೇಕಾಗಿರುತ್ತೆ, ನಾಟ್ ಬ್ರೇಕ್. EMAಗಳನ್ನು ರೀಟೆಸ್ಟ್ಗಳಿಗೆ ಟ್ರೇಡ್ ತೊಗೊಳ್ಳೋದಿದೆಯಲ್ಲ, ತುಂಬ ಅಂದರೆ ತುಂಬ ಕನ್ಫರ್ಮೇಷನ್ ಇರುತ್ತೆ, ಜಾಸ್ತಿ ಇರುತ್ತೆ. ಬ್ರೇಕ್ಸ್ಗಳಿಗೆ ಎಲ್ಲಿ ಟ್ರೇಡ್ ತೊಗೋಬೇಕು ಅಂದರೆ ಫಿಬ್ ರೀಟ್ರೇಸ್ಮೆಂಟ್ಗಳಲ್ಲ, ನಿಮ್ಮ ರೆಸಿಸ್ಟೆನ್ಸ್, ನಿಮ್ಮ ಸಪೋರ್ಟ್ಸ್ಗಳು, ಅಲ್ಲಿ ನೀವು ಬ್ರೇಕ್ಗಳಿಗೆ ವಿತ್ EMA ಬ್ರೇಕ್ಗಳಿಗೆ ಎಷ್ಟು EMA ಬ್ರೇಕ್, ಎಷ್ಟು EMA ಬ್ರೇಕಿಗೆ ತೊಗೊಂಡ್ರೆ ಒಳ್ಳೇದು. ಓಕೆ, ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ಲೆಟ್ಸ್ ಗೋ. 10ನಲ್ಲಿದೆ, 5 ಮಾಡ್ಕೊಂಡ್ಬಿಡ್ತೀನಿ. ವಾವ್. ಓಕೆ, ಈ ಝೋನ್ ಹತ್ರ ಬಂತು. ಈ ಝೋನ್ ಹತ್ರ ಬಂದಿದೆಯಲ್ಲ, ಇಲ್ಲಿಗೆ ಸ್ವೀಪು ಗೀಪು ಅಂದ್ಕೊಂಡು ನಾವಿರೋದಕ್ಕೆ ಆಗೋದಿಲ್ಲ. ಯಾಕಂದರೆ ಇಲ್ಲಿ ನೋಡಿ, ಕ್ಯಾಂಡಲ್ಗೆ ಅಪ್ಪರ್ ವಿಕ್ಗಳಿದೆ, ಡೋಜಿ ಇದೆ, ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಿದೆ. ಇವನ್ನೆಲ್ಲ ಇಲ್ಲೆಲ್ಲ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ನಾನು ನೋಡೋಕ್ಕೆ ಹೋಗಲ್ಲ. ಐ ವಿಲ್ ಅವಾಯ್ಡ್. ಓಕೆ, ಇವಾಗ ಏನು ಮಾಡ್ತೀನಿ ನಾನು ಅಂದರೆ ವಾಲ್ಯೂಮ್ ಪ್ರೊಫೈಲ್ ತೊಗೋತೀನಿ. ನನಗಿವಾಗ ಇದೊಂದೆಲ್ಲರೂ ರೀಟೆಸ್ಟಿಗೆ ಟ್ರೇಡ್ನ ಪ್ಲ್ಯಾನ್ ಮಾಡ್ತಾ ಇರ್ತೀನಿ. ಯಾಕೆ ಅಂದರೆ ಇಲ್ಲಿ ನೋಡ್ಬೋದು, ಇದನ್ನು ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಬ್ರೇಕ್ ಮಾಡಿದೆ, ಕರೆಕ್ಟಾಗಿ ಗೇಮ್ ಚೇಂಜರ್ 1 ಪ್ರಕಾರ. ಸೊ ಇಲ್ಲಿಂದ ಇಲ್ಲಿಗೆ ವಾಲ್ಯೂಮ್ ಪ್ರೊಫೈಲ್ ಹಾಕೋತೀನಿ. ಓಕೆ, ಇಲ್ಲಿಂದ ಇಲ್ಲಿಗೆ ವಾಲ್ಯೂಮ್ ಪ್ರೊಫೈಲ್ ಹಾಕೋತೀನಿ. ಸೊ ಯು ಕ್ಯಾನ್ ಅಬ್ಸರ್ವ್ ವಾಲ್ಯೂಮ್ ಏರಿಯಾ ಲೋ ನೋಡಿ ಇಲ್ಲಿದೆ, ಈ ಝೋನ್ ಹತ್ರ ಮರ್ಜ್ ಆಗ್ತಾ ಇದೆ. ಇಲ್ಲಿ ಇನ್ ಕೇಸ್ ರೀಟೆಸ್ಟ್ ಮಾಡಿ ವಿತ್ ರೆಡ್ ಕ್ಯಾಂಡಲ್ನ ಬ್ರೇಕ್ ಮಾಡಿದ್ರೆ ಅವ್ರ ಬೊಲಿಂಜರ್ ಬ್ಯಾಂಡ್ದು ಸ್ವೀಪ್ ಸಿಕ್ಕಿದ್ರೆ ಆವಾಗ ಟ್ರೇಡ್ನ ಪ್ಲ್ಯಾನ್ ಮಾಡ್ತೇನೆ. ಓಕೆ, ಟಚ್ ಮಾಡುತ್ತಾ ಮಾಡಲಿಲ್ಲ. ಬಂತು ಇವಾಗ ಝೋನ್ಗೆ. ಇಲ್ಲಿ ನೋಡಿ ಬಂತು. ಓಕೆ, ಇವಾಗ ನಾನು 50 ಮತ್ತು ಇಲ್ಲಿ ನೋಡಿ ಕೆಳಗಡೆ ವಿಕ್ಕಿದೆ, ಚಿಕ್ಕ ವಿಕ್ಕಿದೆ. ಓಕೆ, ನೆಗ್ಲಿಜಿಬಲ್ಲೇ, ಬಟ್ ಬೊಲಿಂಜರ್ ಬ್ಯಾಂಡ್ ಟೆಸ್ಟ್ ಆಗಿಲ್ಲ. ಓಕೆ, ಅವಾಯ್ಡ್ ಮಾಡ್ತೀನಿ. ಇದು ಟ್ರೇಡಿಂಗ್ ಲೆಜೆಂಡ್ ಇಲ್ಲ, ಅವಾಯ್ಡ್ ಮಾಡ್ತೀನಿ. ದೆನ್ ಪಿವೋಟ್ S2 ಬ್ರೇಕ್ ಆಗಿದೆ, 50 ರೀಟೆಸ್ಟ್ ಮಾಡಿದೆ, 50 ರೀಟೆಸ್ಟ್ ಮಾಡಿದೆ, 20 ಬ್ರೇಕ್ ಮಾಡಿದೆ. ದೆನ್ VWAP ಬ್ರೇಕ್ ಮಾಡಿದೆ. CPR ಏನೂ ಇಲ್ಲ, ಇಟ್ಸ್ ಓಕೆ. ಸೊ ಅವಾಗಲೇ ನಾನು 1 ಅವರಲ್ಲಿ
ಹೇಳಿದ್ದೆ, ಏನು ಹೇಳಿದ್ದೆ 1 ಅವರಲ್ಲಿ ಈ ಲೆವೆಲನ್ನು ಈ ಲೆವೆಲ್ ಹತ್ರ ಸ್ವೀಪ್ ಆಗಬೇಕು, ಸಪೋರ್ಟ್ ತೊಗೋಬೇಕು, ಆರ್ ಎಲ್ಸ್ ಈ ಲೆವೆಲ್ನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಬೇಕು. ಸೊ ಇವಾಗ ನಮ್ಮ ಟ್ರೇಡ್ ನೋಡಿ ಸ್ಟಾಪ್ ಲಾಸ್ ಈ ಸ್ವಿಂಗ್ಗಿಂತ ಮೇಲಿರುತ್ತೆ. ಓಕೆ, ಇವಾಗ ನೀವೇನು ಪ್ಲ್ಯಾನ್ ಮಾಡ್ಕೊಬೋದು ಅಂದರೆ ಇದು ಎಲ್ಲಿ ತನಕ ಹೋಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂದರೆ ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ ಹಾಕೋಬೇಕು. ಓಕೆ, ಸೊ ಇವಾಗ ಇಲ್ಲಿ ನೋಡಿ ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ ಹಾಕೋತೀನಿ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ 1 ಹತ್ರ ನೋಡೋಣ. ಸೊ ಟಾರ್ಗೆಟ್ ಏನಿರುತ್ತೆ ಅಂದರೆ ಇದಿರುತ್ತೆ. ಬಟ್ 1 ಹತ್ರ ಒಂದ್ಸತಿ ಅಬ್ಸರ್ವ್ ಮಾಡೋಣ, ಸಪೋರ್ಟ್ ಗಿಪೋರ್ಟ್ ತೊಗೊಂಡ್ರೆ ಬ್ರೇಕ್ ಇವನ್ಗೆ ಇಟ್ಬಿಡೋದು, ದೆನ್ ಇಲ್ಲಿ ತನಕ ಹೋಲ್ಡ್ ಮಾಡೋದು. ಇಲ್ಲ ಅಂದರೆ ಸ್ವೀಪ್ ಅಂತೀನಿ, ಸ್ಕ್ಯಾಲ್ಪ್ ಗಿಲ್ಪ್ ಮಾಡ್ಕೊಳ್ಳೋರು ಅದನ್ನು ಮಾಡ್ಕೊಬೋದು. ನೋಡಿದ್ರ ಇದೆಲ್ಲ ಸಪೋರ್ಟ್ ತೊಗೋತು ಅಂತ ನೀವು ಟ್ರೇಡ್ ತೊಗೊಂಡ್ಬಿಟ್ರೆ ಒಡ್ಸ್ಕೊಂಡ್ಬಿಡ್ತೀರಾ. ಈ ಮೂಮೆಂಟ್ ಆಗಬೇಕು. ಈ ಮೂಮೆಂಟ್ ಆದಮೇಲೆ ಯು ಕ್ಯಾನ್ ಚೆಕ್ ಫಾರ್ ಎ ಬೈ ಟ್ರೇಡ್ಸ್. ಓಕೆ, ಇವಾಗ ನೋಡಿ ಇಲ್ಲಿಗೆ ಬ್ರೇಕ್ ಇವನ್ಗೆ ತರ್ತೀರಾ, ಇಲ್ಲಿ ಅಬ್ಸರ್ವ್ ಮಾಡಿ ಯು ಕ್ಯಾನ್ ಎಕ್ಸಿಟ್ ದಿ ಟ್ರೇಡ್. ಓಕೆ, ನೀವು ಇಲ್ಲಿ ಎಕ್ಸಿಟ್ನೂ ಮಾಡ್ಬೋದು, ಬ್ರೇಕ್ ಇವನ್ಗೆ ಇಡ್ಬೋದು. ಎಕ್ಸಿಟ್ ಮಾಡೋದು ತುಂಬ ಒಳ್ಳೆಯದು. ಬಟ್ ಈ ಮೂಮೆಂಟ್ ಮುಗಿಬೇಕು, ಅವಾಗ ಮಾತ್ರ ಬೈ ಟ್ರೇಡ್ಸ್ಗಳನ್ನ ನೋಡೋಕ್ಕಾಗೋದು. ಇಲ್ಲಿ ಸ್ವೀಪ್ ಆಗಿರುತ್ತೆ, ನಾನು ಮುಟ್ಟಕ್ಕೆ ಹೋಗೋದಿಲ್ಲ. ಇಲ್ಲಿ ಸ್ವೀಪ್ ಆದಾಗ, ಅದೇ ಇಲ್ಲಿ ಸ್ವೀಪ್ ಆದಾಗ ಮುಟ್ತೀನಿ. ಇದೇ ಕಾಮನ್ ಸೆನ್ಸ್. ಓಕೆ, ನೋಡಿದ್ರ? ಓಕೆ, ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ ಈ 1 ಬ್ರೇಕ್ ಮಾಡಿದೆ. ಓಕೆ, ಸೊ ಇನ್ ಕೇಸ್ ನೀವೇನಾದರೂ ಇಲ್ಲಿಂದ ತಗೊಂಡ್ರಿ ಅಂತ ಅನ್ಕೊಳ್ಳೋಣ, ಇಲ್ಲಿಂದ ಇಲ್ಲಿಗೆ ತಗೊಂಡ್ರಿ. ಓಕೆ, ಇಲ್ಲಿಂದ ಯಾಕೆ ಇಲ್ಲಿಗೆ ತಗೊಂಡ್ರಿ. ಓಕೆ, ಆವಾಗ ನೋಡಿ, ಸೊ ಇಲ್ಲಿಂದ ಇಲ್ಲಿಗೆ ಬಂತು, ಇಲ್ಲಿಗೆ ತಗೊಂಡ್ರಿ. ಆವಾಗ ನೋಡಿ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, ಇದು ಆಫ್, ಈ ಬಿಗ್ ಟ್ರೆಂಡ್ ಆಫ್ ಇದೆಯಲ್ಲ. ಕಾಮನ್ ಸೆನ್ಸ್ಗಳಿವೆಲ್ಲನೂ ಕೂಡ ಈ ಕಾಮನ್ ಸೆನ್ಸ್ನ ಯೂಸ್ ಮಾಡ್ತಾ ಇರಬೇಕು. ನೋಡಿ ಈ ಆಫ್ ಇದೆಯಲ್ಲ, ಈ 1 ಮತ್ತು 1.618 ಆಫ್ಗೆ ಯಾವಾಗ ನೋಡಬೇಕು ಅಂದರೆ ಇನ್ ಕೇಸ್ ಇಫ್ ಯು ಆರ್ ಕ್ಯಾಚಿಂಗ್ ಈ ಬಿಗ್ ಮೂಮೆಂಟಿಗೆ ನೀವು ಫಿಬ್ ಟ್ರೆಂಡ್ ಬೇಸ್ ಎಕ್ಸ್ಟೆನ್ಷನ್ ಆಗಿದಾಗ. ಈ ಸ್ಮಾಲಿಗೆಲ್ಲ ಇಟ್ಸ್ ಎ ಯೂಸ್ಲೆಸ್. ಆಫ್ಗೆಲ್ಲ ಹುಡ್ಕೋದಕ್ಕೂ ಹೋಗಬೇಡಿ. ಓಕೆ, ಸೊ ಇವಾಗ ಇಲ್ಲೇನಿದೆಯಲ್ಲ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿ ಒಂದು ಪಕ್ಷ ಸ್ವೀಪ್ ಆದಂಗಿದೆ. ಬಟ್ ದ ಥಿಂಗ್ ಏನು ಅಂದರೆ ಕ್ಯಾಂಡಲ್ನ ಫುಲ್ ಕವರ್ ಮಾಡಿಲ್ಲ, 80% ಕವರ್ ಮಾಡಿದೆ. ಲೆಟ್ಸ್ ಅವಾಯ್ಡ್ ಇಟ್. ಓಕೆ, ಇದನ್ನು ಮುಟ್ಟಕ್ಕೆ ಹೋಗೋದೇ ಬೇಡ. ಓಕೆ, ಇದನ್ನು ಇವಾಗ ಮುಟ್ಟಬೇಕು ಅಂದರೆ ಇವಾಗ ನೋಡಿ 1.618 ನಿಮಗೆ ಕನ್ಫ್ಯೂಷನ್ ಆಗುತ್ತೆ. 1.618ಗೆ ಬಂದಿಲ್ಲ, ಆಫಲ್ಲಿ ತೊಗೋಬೇಕಾ, ಏನು ಗೊತ್ತೇ ಆಗಲ್ಲ. ಇಂಥ ಟೈಮಲ್ಲೇ ನಿಮಗೆ ವಾಲ್ಯೂಮ್ ಪ್ರೊಫೈಲ್ ಹೆಲ್ಪ್ ಆಗೋದು. ಓಕೆ, ವಾಲ್ಯೂಮ್ ಪ್ರೊಫೈಲ್ನ ಜಸ್ಟ್ ಮಾರ್ಕ್ ಫ್ರಮ್ ಇಲ್ಲಿಂದ ಇಲ್ಲಿಗೆ ಈ ಮೂಮೆಂಟ್ಗೆ. ಯಾಕಂದರೆ ನೋಡಿ ಈ ಸ್ವಿಂಗನ್ನು ಬ್ರೇಕ್ ಮಾಡ್ಕೊಂಡು ಬಂದಿದೆ. ವಾಲ್ಯೂಮ್ ಪ್ರೊಫೈಲ್ನ ತಗೊಳ್ಳಿ, ಇಲ್ಲಿಂದ ಇಲ್ಲಿಗೆ ಹಾಕೊಳ್ಳಿ. ಯು ಕ್ಯಾನ್ ಅಬ್ಸರ್ವ್ ನೋಡಿ ಇಲ್ಲಿದೆ. ಓಕೆ, ಒಂದೇನಾಗುತ್ತೆ ಅಂದರೆ ಇದನ್ನು ಬ್ರೇಕ್ ಮಾಡಿ ಫೇಲ್ ಮಾಡಿ ಬರಬೇಕು. ಇಲ್ಲಿ ಸ್ವೀಪ್ನ ನೋಡ್ತೀನಿ, ಬೊಲಿಂಜರ್ ಬ್ಯಾಂಡ್ ಸ್ವೀಪ್ನ. ಆರ್ ಎಲ್ಸ್ ಇದನ್ನು ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿ ಹೋಗ್ಬೇಕು. ಯಾಕಂದರೆ ಜಸ್ಟ್ ಇಮ್ಯಾಜಿನ್ 1.618ನ ಟಚ್ ಮಾಡಿದರೆ ಈ ಒಂದು ಟ್ರೆಂಡು ಕಂಪ್ಲೀಟ್ ಆಗಿದೆ. ಸೊ ಇದು ರಿಕವರ್ ಮಾಡಬೇಕಂತ ಅರ್ಥ. ಕರೆಕ್ಟಾ? ಅಂದರೆ ಅಪ್ ಟ್ರೆಂಡ್ ಆಗಿ ಚೇಂಜ್ ಆಗುತ್ತೆ. 1.618ಗೆ ಬಂದು ಹೋದರೆ ಡೌನ್ ಟ್ರೆಂಡ್ ಮುಗ್ದೋಗಿದೆ, ಅಪ್ ಟ್ರೆಂಡ್ ಆಗಿ ಚೇಂಜ್ ಆಗುತ್ತೆ ಅಂತ. ಸೊ ದಟ್ ಇಲ್ಲಿಂದ ಕಂಪ್ಲೀಟ್ ಅಪ್ ಟ್ರೆಂಡ್ ಆಗಿ ಇಲ್ಲಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ ನೋಡಿ, ಈ ಥರ ಆಗೋ ಚಾನ್ಸಸ್ ಇರುತ್ತೆ. 1.618ಗೆ ಬರಲ್ಲ, ಇಲ್ಲಿಂದ ಆಫಿಂದನೂ ಹೋಗುವಂಥ ಚಾನ್ಸಸ್ ಇರುತ್ತೆ. ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಆಫಿಗೆ ತೊಗೊಳ್ಳ ಇಲ್ಲಿಗೆ ತೊಗೊಳ್ಳ. ಸೊ ಇದನ್ನು ಫಿಬ್ ಹಾಕೋತೀರಾ, ದೆನ್ ವೆಯ್ಟ್ ಫಾರ್ ಇದ್ರ ಬ್ರೇಕ್ ಆಗಿದ ತಕ್ಷಣ ಟ್ರೇಡ್ನ ಮುಟ್ಟಕ್ಕೆ ಹೋಗ್ಬಾರ್ದು. ಹೇಳಿದ್ದೀನಿ, ಬ್ರೇಕ್ ಆಗಿದ ತಕ್ಷಣ ಯಾವತ್ತೂ ಟ್ರೇಡ್ ತೊಗೋಬಾರ್ದು. ವೆಯ್ಟ್ ಫಾರ್ ದ ರೀಟೆಸ್ಟ್. ಇವಾಗ ಇಲ್ಲೊಂದು ಏನಂದರೆ ಟ್ರೇಡಿಂಗ್ ಲೆಜೆಂಡ್ನ ನೋಡೋಣ. ಸೊ ಯು ಕ್ಯಾನ್ ಅಬ್ಸರ್ವ್ ಅಲ್ವಾ, ಟ್ರೇಡಿಂಗ್ ಲೆಜೆಂಡ್ದು ನೋಡಿ ಈ 1.618 ಹತ್ರನೇ ಇದೆ. ಆ್ಯಂಡ್ ಇನ್ ಕೇಸ್ ಇಲ್ಲಿ ನೋಡಿ ಈ ಒಂದು ಲೆವೆಲ್ ಏನಿದೆಯಲ್ಲ ಬ್ರೇಕ್ ಮಾಡ್ತು ಒಟ್ಟಿಗೆ ಅಂದರೆ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ವ್ಯೂ ಚೇಂಜ್ ಆಗಿದೆ ಅಂತ. ಬಟ್ ಎಲ್ಲಿ ಎಂಟ್ರಿ ತೊಗೋತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಓಕೆ, ಇದನ್ನು ಆಫ್ ಮಾಡ್ಕೋತೀನಿ. CPR ಏನೂ ಇಲ್ಲ. ಕ್ಯಾಮ್ರಾ ಎಲ್ಲ ನೋಡೋಣ. ನೋಡಿ S4. ಓಕೆ, S4 EMA ನೋಡೋಣ. ಇಲ್ಲಿ ನೋಡಿ, ಯು ಕ್ಯಾನ್ ಅಬ್ಸರ್ವ್ ಇಯರ್, ಇಲ್ಲಿ ಬ್ರೇಕ್ ಮಾಡ್ತು. ಓಕೆ, ಇಲ್ಲೇನಾದ್ರು ಟ್ರೇಡ್ನ ತೊಗೊಂಡ್ರೆ ನೀವು ಲೆಟ್ಸ್ ಸೇ ಲಾಂಗ್ ಪೊಸಿಷನ್, ಲಾಂಗ್ ಎಲ್ಲಪ್ಪ, ಇಲ್ಲೇನಾದ್ರು ಟ್ರೇಡ್ನ ತೊಗೊಂಡ್ರೆ ಇಷ್ಟು ದೊಡ್ಡ ಸ್ಟಾಪ್ ಲಾಸ್. ಓಕೆ, ಆ್ಯಂಡ್ ಇಷ್ಟು ದೊಡ್ಡ ಟಾರ್ಗೆಟ್ ಯಾಕೆ ಇಟ್ಟಿರೋದು ಹೇಳಿ, ಟ್ರೆಂಡ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸೊ ಈ ಡೌನ್ ಟ್ರೆಂಡ್ ಮುಗ್ದಿದೆ, ಇಲ್ಲಿಂದ ಅಪ್ ಟ್ರೆಂಡ್ ಆಗಿ ಶಿಫ್ಟ್ ಆಗುತ್ತೆ. ಸೊ ದಟ್ ನೆಕ್ಸ್ಟ್ ರಿವರ್ಸಲ್ ಪಾಯಿಂಟ್ ಎಲ್ಲಿತ್ತೇಳಿ ನಾವು ಮಾರ್ಕ್ ಮಾಡಿದಾಗ 1 ಅವರಲ್ಲಿ ಇಲ್ಲಿತ್ತು.
ಬಟ್ ತುಂಬ ದೊಡ್ಡ ಎಸ್ ಎಲ್ ಆಗುತ್ತೆ. ಏನು ಮಾಡ್ಬೋದು ಅಂದರೆ, ಒಂದು ಈ ಬ್ರೇಕ್ ಆದಾಗ ರೀಟೆಸ್ಟ್ಗಳಿಗೆ ಟ್ರೇಡ್ ತೊಗೊಳ್ಳೋದು, ಆರ್ ಇಲ್ಲಿಂದ ಅಪ್ಸೈಡ್ ವ್ಯೂ ಇಟ್ಕೊಳ್ಳೋದು. ಇನ್ ಕೇಸ್ ನಿಮ್ಮ ಹತ್ರ 1 lakh ಕ್ಯಾಪಿಟಲ್ ಇತ್ತು ಅಂದರೆ ಇಲ್ಲಿಂದ ಟ್ರೇಡ್ ತೊಗೋಬೋದು, ಬಟ್ ಕಮ್ಮಿ ಲಾಟ್ ಹೋಗಬೇಕು. ಆರ್ ಎಲ್ಸ್ ವೆಯ್ಟ್ ಫಾರ್ ದಿ ಆಫ್, ಯಾಕಂದರೆ ಆಫಿಗೆ ಬರ್ದಲ್ಲೇ ಹೋಗ್ಬಿಟ್ರೆ ದೆನ್ ತುಂಬ ಅಂದರೆ ತುಂಬ ವಸ್ಟ್ ಆಗೋಗುತ್ತೆ. ಹಾಂ, ನೋಡಿ ನೋಡಿ, ಯು ಕ್ಯಾನ್ ಟೇಕ್ ಟ್ರೇಡ್ ಹಿಯರ್. ಈ EMA ವಿತ್ ವಾಲ್ಯೂಮೇರಿಯ ಲೋನ ಟೆಸ್ಟ್ ಮಾಡಿದೆಯಲ್ಲ, ಇವಾಗ ಇಲ್ಲಿ ನೀವು ಟ್ರೇಡ್ನ ತೊಗೊಬೋದು. ಓಕೆ, ಈ ರೆಡ್ ಗ್ರೀನ್ ಕಾಂಬಿನೇಷನ್ ವಿತ್ EMA 50 EMA ಎಲ್ಲಿದೆ ನೋಡೋಣ. ಓಕೆ, 50 EMA ಇಲ್ಲಿದೆ, ರಿಜೆಕ್ಟ್ ಆಗ್ತಾ ಇದೆ, ಬಟ್ ಬ್ರೇಕ್ ಆಗ್ಬೋದು ಅದು. ಓಕೆ, ಬ್ರೇಕ್ ಆಯಿತು. ಸೊ ಇಲ್ಲ ಅಂದರೆ ನಿಮಗೆ ಇಲ್ಲಿ ತೊಗೊಳಕ್ಕಾಗಲಿಲ್ಲ ಅಂದರೆ ಇಲ್ಲಿಂದ ಇಲ್ಲಿ ಬರೀ ಬೈ ಟ್ರೇಡ್ಸ್ಗಳನ್ನೇ ಹುಡುಕಿ. ಹಾಂ, ಸೊ ಈ ಲೆವೆಲ್ ಬಂತು, ಈ ಲೆವೆಲ್ಲೇ ನಮಗೆ ಟಾರ್ಗೆಟ್ ಅಂದ್ಕೊಳ್ಳೋಣ. ಯು ಕ್ಯಾನ್ ಕ್ಲೋಸ್ ದಿ ಟ್ರೇಡ್. ನೆಕ್ಸ್ಟ್ ಟ್ರೇಡ್ ಹಾಗೆ ಬನ್ನಿ. ಇದು ನೋಡಿ, ಆವಾಗಲೇ ನೋಡಿ ನಾವು ಟ್ರೇಡ್ ತೊಗೊಂಡಿದ್ವಲ್ಲ ರೀಟೆಸ್ಟ್ಗೆ, ಬಟ್ ಇವಾಗ ಅಲ್ಲೇ ಬಂದಿದೆ. ಇಲ್ಲಿ ಟ್ರೇಡ್ ಮುಟ್ತೀರಾ, EMA ದೂರ ಇದೆ, ಮುಟ್ಟಕ್ಕೆ ಹೋಗ್ಬೇಡಿ. ವಿತ್ EMA ಬ್ರೇಕಿಗೆ ಟ್ರೇಡ್ ಮಾಡಿ. ಹಾಂ, ಇಲ್ಲಿ EMA ಬ್ರೇಕ್ ಆಗಿದೆ, ಲೋವರ್ ವಿಕ್ ಇದೆ, ಸೊ ಅವಾಯ್ಡ್ ಮಾಡ್ತೀವಿ. ಇಲ್ಲಿ ಬ್ರೇಕ್ ಆಗಿದೆ, ಪ್ರಾಪರ್ ಆಗಿದೆ. ದೇರ್ ಮೇ ಬಿ ಚಾನ್ಸ್ ಏನು ಗೊತ್ತಾ, ಲೆಟ್ಸ್ ಈ ಟ್ರೆಂಡಿಗೆ 0.5 ಅಂತ ತಗೊಳ್ಳೋಣ. ಓಕೆ, ಸೊ ಫಿಬ್ 0.5 ಅಂತ ತಗೊಳ್ಳೋಣ. ಇಲ್ಲಿ ತನಕ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಇನ್ ಕೇಸ್ ನೀವು ಇಲ್ಲಿ ಟ್ರೇಡ್ ತೊಗೋತಾ ಇದ್ದೀರಾ ಅಂದರೆ ಇವೆಲ್ಲನೂ ಕೂಡ 1:1 ಇರಬೇಕು. ಯಾಕೆಂದರೆ ವಾಟ್ ಇಫ್ ಇದು ರೀಟೆಸ್ಟ್ ಆದರೆ, ಸೊ ಮ್ಯಾಕ್ಸಿಮಮ್ 1:1, ಚಿಕ್ಕ ಕೇಸಲ್ಲಿ ಇತ್ತು ಅಂದರೆ 1:2 ತನಕ ಹೋಗ್ಬೋದು ಅಷ್ಟೇನೆ. ಓಕೆ, ಸಿಂಪಲ್. ಅರ್ಥ ಆಯ್ತಾ? ನೋಡಿ, ಆ ಝೋನಲ್ಲೇ ನಿಮಗೆ ಮಲ್ಟಿಪಲ್ ಟೈಮ್ಸ್ ಟ್ರೇಡ್ ಸಿಕ್ತು. ಓಕೆ, ಇದನ್ನು ರಿಮೂವ್ ಮಾಡೋಣ. ಸೊ ನೆಕ್ಸ್ಟ್ ಡೇ ನೀವು ನೋಡ್ತಾ ಇದ್ದಾಗ ಸೇಮ್ ಈ ಲೆವೆಲ್ಸ್ಗಳನ್ನ ಅಬ್ಸರ್ವ್ ಮಾಡಿ. ನಾನು ಹೇಳಿದ್ನಲ್ಲ, ಇಲ್ಲಿಂದ ಇವಾಗ ಅಪ್ ಟ್ರೆಂಡ್ ಇಲ್ಲಿ ತನಕ ಡೌನ್ ಟ್ರೆಂಡ್ ಇರೋದು ಚೇಂಜ್ ಆಗಿದೆ, ಕರೆಕ್ಟಾಗಿ ಟ್ರೆಂಡ್ ಅಪ್ ಆಗಿ. ಸೊ ಇಲ್ಲಿ ಯು ಹ್ಯಾವ್ ಟು ಓನ್ಲಿ ಲುಕ್ ಫಾರ್ ದಿ ಬೈ ಟ್ರೇಡ್ಸ್ ಅಂಟಿಲ್ ಹಿಯರ್. ಓಕೆ, ಇದು ಯಾಕಂದರೆ 1 ಅವರಲ್ಲಿ ನಾವು ಅವಾಗಲೇ ಮಾರ್ಕ್ ಮಾಡಿದಾಗ ಇಟ್ ವಾಸ್ ಎ ರಿಜೆಕ್ಷನ್ ಝೋನ್, ಕರೆಕ್ಟಾ? ಸೊ ಅಲ್ಲಿ ತನಕ ನೀವು ಸೆಲ್ ಟ್ರೇಡ್ಸ್ಗಳನ್ನ ನೋಡೋಕೆ ಹೋಗ್ಬಾರ್ದು. ಹೋಪ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಓಕೆ, ಹೋಗ್ತಾ ಲಾಟ್ ಆಫ್ ಇದನ್ನ ಮಾಡೋಣ. ಓಕೆ, ಸೊ ಲಾಟ್ ಆಫ್ ಬ್ಯಾಕ್ ಟೆಸ್ಟ್ಗಳು ಮಾಡ್ತಾ ಯು ವಿಲ್ ಗೆಟ್ ಟು ನೋ. ಇವಾಗ ನಿಮಗೆ ಗೊತ್ತಾಯ್ತಲ್ಲ ಎಲ್ಲೆಲ್ಲಿ ಏನೇನ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ. ಪ್ಲೇಲಿಸ್ಟ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗಿ. ಇವೆಲ್ಲ ನಿಮಗೆ ಒಂಥರ ಲೈಕ್ ಸ್ವೀಟ್ ಇದ್ದಂಗೆ, ಒಂದು ಸ್ವಲ್ಪ ಸ್ವೀಟ್ ಕೊಟ್ಟಂಗೆ. ಏನೇ ಕನ್ಫ್ಯೂಷನ್ಸ್ ಇದ್ದರೂ ಈ ವಿಡಿಯೋಸ್ಗಳು ಕ್ಲಿಯರ್ ಮಾಡುತ್ತೆ. ಓಕೆ, ಸೊ ಸಿಗೋಣ ಮಂಡೇ. ಅಲ್ಲಿ ತನಕ ಬಾಯ್.